ಸ್ಟೂಡೆಂಟ್ಸ್, ನೀವು ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ ಹೆಡ್ಜಿಂಗ್ ಟೆಕ್ನಿಕ್ಸ್ನ ಕಲಿತಾ ಇದ್ದೀರಾ. ಮೊದಲಿಗೆ ನಾವು ಎಕ್ಸ್ಟರ್ನಲ್ ಟೆಕ್ನಿಕ್ಸ್ನ ಕಲ್ಕೊಂಡು ಬರ್ತಾ ಇದ್ದೀವಿ. ನಿಮಗೆ ಈಗ ಆಲ್ರೆಡಿ ಅರ್ಥ ಆಗಿದೆ ಹೇಗೆ ಮನಿ ಮಾರ್ಕೆಟ್ ಆಪರೇಷನ್ಸಿಂದಾಗಿ ನಾವು ಈ ಎಕ್ಸ್ಚೇಂಜ್ ರೇಟ್ ರಿಸ್ಕನ್ನು ಅವಾಯ್ಡ್ ಮಾಡ್ಬೋದು ಅಂತ. ಅಲ್ದ ಹಾಗೇ ನಾವು ಕೆಲವೊಂದು ಕರೆನ್ಸಿ ಡಿರೈವೇಟಿವ್ಸ್ನ ಯೂಸ್ ಮಾಡಿ ಕೂಡ ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ನ ಅವಾಯ್ಡ್ ಮಾಡ್ಬೋದು. ಅದರಲ್ಲಿ ಮೊದಲನೇದು ಕರೆನ್ಸಿ ಫ್ಯೂಚರ್ಸ್. ಇಲ್ಲಿ ನೀವು ಕರೆನ್ಸಿ ಫ್ಯೂಚರ್ಸ್ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಸ್ವಲ್ಪ ಮುಂಚೆ ಡಿರೈವೇಟಿವ್ಸ್ ಅಂದರೆ ಏನಂತ ತಿಳ್ಕೊಳ್ಬೇಕಾಗತ್ತೆ. ನೀವು MCom ಫಿನಾನ್ಸ್ ಸ್ಟೂಡೆಂಟ್ಸ್ ಆಗಿದ್ದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ವಾಟ್ ಈಸ್ ಡಿರೈವೇಟಿವ್ಸ್ ಅಂತ. ಒಂದು ಡಿರೈವೇಟಿವ್ ಅಂತಂದರೆ ಇಟ್ಸ್ ಎ ಡಿರೈವ್ಡ್ ವ್ಯಾಲ್ಯೂ ಆಫ್ ಆ್ಯನ್ ಅಂಡರ್ಲೈಯಿಂಗ್ ಅಸೆಟ್ ಅಂತ. ಒಂದು ಬ್ಯಾಕಪ್ ಅಸೆಟ್ ಇರುತ್ತೆ. ಅಂಡರ್ಲೈಯಿಂಗ್ ಅಸೆಟ್ ಅಂದರೆ ಅದ್ರ ಹಿಂದೆ ಒಂದು ಅಸೆಟ್ ಇದೆ ಅಂತ. ಯಾವುದೋ ಒಂದು ಬ್ಯಾಕಪ್ ಅಸೆಟ್ ಇದೆ, ಆ ಅಸೆಟ್ಟಿನಿಂದ ಡಿರೈವ್ ಆಗಿರೋ ವ್ಯಾಲ್ಯೂ, ಇಟ್ಸ್ ನಾಟ್ ಒರಿಜಿನಲ್. ಓಕೆ, ಅದರಿಂದ ಯಾವುದರಿಂದನೋ ಇದು ಡಿರೈವ್ ಆಗಿರೋದು, ಯಾವುದರಿಂದನೋ ಇದು ಹೊರ ಬಂದಿರೋದು ಅಂತ. ಅಂದರೆ ನಿಮಗೀಗ ಫಾರ್ ಎಕ್ಸಾಂಪಲ್ ಈಕ್ವಿಟಿ ತಗೊಂಡಾಗ, ಈಕ್ವಿಟಿ ಶೇರ್ಸ್ ತಗೊಂಡಾಗ ನಿಮಗೆ ಈ ಈಕ್ವಿಟಿ ಶೇರ್ಸ್ನ ನೀವು ಇದ್ರ ಮೇಲೆ ನೀವು ಯು ಕ್ಯಾನ್ ಗೋ ಫಾರ್ ಬೆಟ್ಟಿಂಗ್ ಆನ್ ಈಕ್ವಿಟಿ ಶೇರ್ಸ್ ಸ್ಟಾಕ್ ಮಾರ್ಕೆಟ್ನಲ್ಲಿ. ಯು ಕ್ಯಾನ್ ಗೋ ಫಾರ್ ಡಿಫ್ರೆಂಟ್ ಕಾಂಟ್ರಾಕ್ಟ್ಸ್, ಫಾರ್ವರ್ಡ್ ಕಾಂಟ್ರಾಕ್ಟ್, ಫ್ಯೂಚರ್, ಆಪ್ಷನ್ಸ್, ಸ್ವ್ಯಾಪ್ ಇದೆಲ್ಲ ಕರೀತಾರೆ. ಅಂದರೆ ಹಿಂದೆ ಒಂದು ಅಸೆಟ್ ಇದೆ, ಅದು ಈಕ್ವಿಟಿ ಶೇರ್ಸ್ ಆಗಿರ್ಬೋದು, ಕಮಾಡಿಟೀಸ್ ಆಗಿರ್ಬೋದು, ಕರೆನ್ಸಿ ಆಗಿರ್ಬೋದು. ಆ ಅಸೆಟ್ಗಳನ್ನು ಉಪಯೋಗಿಸ್ಕೊಂಡು ಅದರಿಂದ ಒಂದು ವ್ಯಾಲ್ಯೂ ಡಿರೈವ್ ಆಗುತ್ತೆ. ಈಗ ನಾನು ಕಮಾಡಿಟಿ ಅಂತ ತಗೊಂಡ್ರೆ ನಾನು, ಸೊ ಈಗ ಅಲ್ಲಿ ಗೋಲ್ಡ್ ಇದೆ, ಆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತೀರಾ ನೀವು. ಸೊ ಈಗ ಏನಾಗುತ್ತೆ ಅಂದರೆ ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಈ ಫ್ಯೂಚರ್ಸ್ ಅಂತ ಹೋದಾಗ, ಕಮಾಡಿಟಿ ಫ್ಯೂಚರ್ಸ್ ಅಂತ ಹೋದಾಗ, ಆ ಒಂದು ಫ್ಯೂಚರ್ ಕಾಂಟ್ರಾಕ್ಟ್ನ ನೀವು ಬೈ ಆ್ಯಂಡ್ ಸೆಲ್ ಮಾಡ್ಬೋದು ಸ್ಟಾಕ್ ಮಾರ್ಕೆಟ್ನಲ್ಲಿ, ಗೋಲ್ಡನ್ನಲ್ಲ. ಅದು ಯಾವುದು ಆ ಫ್ಯೂಚರ್ ಕಾಂಟ್ರಾಕ್ಟಿಗೆ ವ್ಯಾಲ್ಯೂ ಬಂದಿರೋದು ಯಾವುದರಿಂದ ಅಂದರೆ ಗೋಲ್ಡಿಂದ. ಗೋಲ್ಡ್ ಇಲ್ಲದೇ ಇದ್ದರೆ ಫ್ಯೂಚರ್ ಕಾಂಟ್ರಾಕ್ಟ್ ಆನ್ ಗೋಲ್ಡಿಗೆ ಯಾವುದೇ ಅರ್ಥ ಇರೋದಿಲ್ಲ. ಸೊ ಈ ಫ್ಯೂಚರ್ ಕಾಂಟ್ರಾಕ್ಟ್ ಆನ್ ಕಮಾಡಿಟಿ, ಈ ಫ್ಯೂಚರ್ ಕಾಂಟ್ರಾಕ್ಟ್ ಆನ್ ಗೋಲ್ಡ್ ಏನಿದೆಯಲ್ಲ, ಅದು ಡಿರೈವ್ ಆಗಿರೋದು ಒರಿಜಿನಲ್ ಅಸೆಟ್, ಅಂಡರ್ಲೈಯಿಂಗ್ ಅಸೆಟ್ ಗೋಲ್ಡಿಂದ. ಇದೇ ಥರ ಕರೆನ್ಸಿ ಕೂಡ. ಕರೆನ್ಸಿ ಒಂದು ಒರಿಜಿನಲ್ ಅಸೆಟ್ ಅಂದ್ಕೊಂಡ್ರೆ ನೀವು, ಅದರಿಂದ ಡಿರೈವ್ ಆಗಿರುವಂತಹ ಕಾಂಟ್ರಾಕ್ಟ್ಸ್ಗಳೇನಿದೆ ಅದೆಲ್ಲ ಡಿರೈವೇಟಿವ್ಸ್ ಆಗುತ್ತೆ. ಅಲ್ಲಿ ಫ್ಯೂಚರ್ ಕಾಂಟ್ರಾಕ್ಟ್ ಆಗಿರ್ಬೋದು, ಆಪ್ಷನ್ಸ್ ಆಗಿರ್ಬೋದು, ಸ್ವ್ಯಾಪ್ ಆಗಿರ್ಬೋದು, ಇದನ್ನೆಲ್ಲ ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಬೈ ಆ್ಯಂಡ್ ಸೆಲ್ ಮಾಡ್ಬೋದು ಅಂತ. ನೀವು ಹೇಗೆ ಸ್ಟಾಕ್ನ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಮಾಡ್ತೀರಾ, ಅದೇ ಥರ ಈ ಕರೆನ್ಸಿ ಫ್ಯೂಚರ್ಸ್ನ ಕರೆನ್ಸಿನ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಮಾಡೋದಲ್ಲ, ಕರೆನ್ಸಿ ಫ್ಯೂಚರ್ಸಿಂದ. ಕರೆನ್ಸಿ ಅದರ ಹಿಂದೆ ಒಂದು ಅಸೆಟ್ ಆಗಿರುತ್ತೆ, ಅದರಿಂದ ಡಿರೈವ್ ಆಗಿರೋ ವ್ಯಾಲ್ಯೂ ಏನಿದೆ ಅಂದರೆ ಆ ಕಾಂಟ್ರಾಕ್ಟಿಗೆ ಒಂದು ವ್ಯಾಲ್ಯೂ ಬರುತ್ತೆ, ಅದನ್ನು ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಮಾಡ್ಬೋದು ನೀವು. ಸೊ ಹೀಗೆಲ್ಲ ಇದನ್ನು ನಾವು ಡಿರೈವೇಟಿವ್ಸ್ ಅಂತ ಕರಿತೀವಿ. ಇಲ್ಲಿ ನಿಮಗೆ ಈ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತಾ ಇರೋದು ಕರೆನ್ಸಿ ಫ್ಯೂಚರ್ಸ್ ಬಗ್ಗೆ. ಫ್ಯೂಚರ್ಸ್ ಅಂತ ಬಂದಾಗ ಇದು ಫಾರ್ವರ್ಡ್ ಮತ್ತು ಫ್ಯೂಚರ್ ಸ್ವಲ್ಪ ಹತ್ತಿರದ ಪದಗಳು, ಸಂಬಂಧಪಟ್ಟಿರುವಂಥ ಪದಗಳೇ. ಎರಡಕ್ಕೂ ಒಂದು ಸಿಮಿಲಾರಿಟೀಸ್ ಇದೆ ಮತ್ತು ಡಿಫ್ರೆನ್ಸಸ್ ಕೂಡ ಇದೆ. ಸಿಮಿಲಾರಿಟೀಸ್ ಏನಂತಂದರೆ, ಇದು ನಿಮ್ಮ ಫ್ಯೂಚರಿಗೆ ಸಂಬಂಧಪಟ್ಟಿರೋ ರೇಟ್. ಈಗ ಕರೆನ್ಸಿ ವ್ಯಾಲ್ಯೂ ಇದೆಯಲ್ಲ, ಅದು ಮುಂದೆ ಚೇಂಜ್ ಆಗುತ್ತೆ. ಆ ಮುಂದೆ ಚೇಂಜ್ ಸ್ಪಾಟ್ ಮಾರ್ಕೆಟ್ನಲ್ಲಿ ರೇಟ್ ಚೇಂಜ್ ಆದರೂ ಸಹ, ಸೊ ನಿಮಗೆ ಅದರ ಇಂಪ್ಯಾಕ್ಟ್ ಆಗಬಾರ್ದು ಅಂತಂದರೆ ನೀವು ಇವತ್ತು ಒಂದು ರೇಟನ್ನು ರಿಸರ್ವ್ ಮಾಡಿ ಇಡ್ತೀರ. ಆ ರೇಟನ್ನು ನೀವು ಇವತ್ತು ಬೈ ಮಾಡ್ತೀರಾ, ಆ ರೇಟಿಗೇ ಮುಂದೆ ನಿಮ್ಮ ಕರೆನ್ಸಿ ಕನ್ವರ್ಷನ್ ಆಗಬೇಕು ಅಂತ. ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಮುಂದೆ ಒಂದು ತಿಂಗಳ ನಂತರ ನಿಮಗೆ ಡಾಲರ್ ಬರಲಿಕ್ಕಿದೆ ಅಂತಂದರೆ, ಇವಾಗ ರೇಟ್ ಒಂದು 70 ರೂಪಾಯಿ ಇದೆ, ಮುಂದೆ ಅದು 75, 76 ಆಗ್ಬೋದು, ಅಥವಾ 65, 66ಕ್ಕೂ ಬರ್ಬೋದು. ಸೊ ನೀವೇನು ಮಾಡ್ತೀರಾ ಅಂದರೆ, ಅದು ಕಡಿಮೆ ಆಗಬಾರ್ದು. ಯಾಕಂದರೆ ನೀವು ಎಕ್ಸ್ಪೋರ್ಟರ್ ಆಗಿ ನಿಮಗೆ ರೇಟ್ ಬಿದ್ದು ಹೋದರೆ, US ಡಾಲರ್ ಡಿಪ್ರಿಷಿಯೇಷನ್ ಆದರೆ ನಿಮಗೆ ಲಾಸ್ ಆಗುತ್ತೆ. ಅದಕ್ಕೆ ನೀವೇನು ಮಾಡ್ತೀರಾ ಅಂದರೆ, ಅದೊಂದು 76ಕ್ಕೆ ನಿಲ್ಲಿ ಅಂತ. ಸೊ ನೀವೊಂದು 76 ರೂಪೀಸ್ಗೆ ಒಂದು ಫಾರ್ವರ್ಡ್ ಕಾಂಟ್ರಾಕ್ಟ್ನ ಬೈ ಮಾಡ್ತೀರಾ. ಆಗ ಸ್ಪಾಟ್ ಮಾರ್ಕೆಟ್ನಲ್ಲಿ ರೇಟ್ ಎಷ್ಟೇ ಇದ್ದರೂ ಸಹ ನಿಮಗೆ ಆ ಫಾರ್ವರ್ಡ್ ರೇಟಿಗೆ ಕರೆನ್ಸಿನ ಕನ್ವರ್ಟ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಸೊ ಫಾರ್ವರ್ಡ್ ಮತ್ತು ಫ್ಯೂಚರ್ಗೆ ಏನು ವ್ಯತ್ಯಾಸ ಅಂತಂದರೆ, ಎರಡೂ ಕೂಡ ಫ್ಯೂಚರ್ ರೇಟೇ ಆಗಿದ್ದರೂ ಸಹ ಇಲ್ಲಿ ಫಾರ್ವರ್ಡ್ ಇದೆಯಲ್ಲ, ಅದು ನಿಮಗೆ ಕಸ್ಟಮೈಸ್ಡ್ ಓವರ್ ದ ಕೌಂಟರ್. ನೀವು ಬ್ಯಾಂಕಿನಲ್ಲಿ ಹೋಗಿ ನೀವು ಒಂದು ಕಾಂಟ್ರಾಕ್ಟ್ ಮಾಡ್ಕೊಳ್ತೀರಾ ನಿಮ್ಮ ಬ್ಯಾಂಕರ್ ಜೊತೆಗೆ, ಅದು ಕ್ಯಾಶ್ ಮಾರ್ಕೆಟ್ ರೇಟ್. ಸೊ ಹೇಗೆ ಅಂದರೆ, ನೀವು ಬ್ಯಾಂಕಿನ ಜೊತೆ ಅಗ್ರಿಮೆಂಟ್ ಮಾಡ್ಕೊಳ್ತೀರಾ, ಹೀಗೆ ನಾನು ಮುಂದೆ ಇನ್ನು ಫ್ಯೂಚರ್ನಲ್ಲಿ ನನಗೆ ಈ ರೇಟ್ನಲ್ಲಿ ಕರೆನ್ಸಿ ಕನ್ವರ್ಷನ್ ಆಗಬೇಕು ಅಂತ. ಸೊ ಆ ಫ್ಯೂಚರ್ ಡೇಟ್ ಬಂದಾಗ ನೀವು ಯಾವ ಕಾಂಟ್ರಾಕ್ಟ್ ರೇಟ್ ತೊಗೊಂಡಿರ್ತೀರೋ ಆ ರೇಟಿಗೇ ನೀವು ಕನ್ವರ್ಷನ್ ಮಾಡಬೇಕಾಗುತ್ತೆ. ಅದು ನಿಮಗೆ ಫೇವರಬಲ್ ಆದರೂ ಆಗಿರ್ಬೋದು, ಅನ್ಫೇವರಬಲ್ ಆದರೂ ಆಗಿರ್ಬೋದು, ಬಟ್ ನೀವು ತೊಗೊಂಡಿರೋ ಕಾಂಟ್ರಾಕ್ಟ್ ರೇಟ್ಗೆ ಕನ್ವರ್ಷನ್ ಮಾಡಬೇಕಾಗತ್ತೆ. ಬಟ್ ಫ್ಯೂಚರ್ ಕಾಂಟ್ರಾಕ್ಟ್ ಅಂತ ಬಂದಾಗ
ನಿಮಗೆ ಇಲ್ಲಿ ಇದು ಹೇಗೆ ಅಂದರೆ ನಿಮಗೆ ಇಲ್ಲಿ ಕಸ್ಟಮೈಸ್ ಸಿಗೋದಿಲ್ಲ, ಇಟ್ಸ್ ಹೈಲಿ ಸ್ಟ್ಯಾಂಡರ್ಡೈಸ್ಡ್. ಫ್ಯೂಚರ್ ಕಾಂಟ್ರಾಕ್ಟ್ ಇದೆ ಸ್ಟ್ಯಾಂಡರ್ಡೈಸ್ಡ್ ಫಾರ್ವರ್ಡ್ ಕಾಂಟ್ರಾಕ್ಟ್ ಅಂತ ಹೇಳ್ತಾರೆ. ಸೊ ಹೇಗೆ ಸ್ಟ್ಯಾಂಡರ್ಡೈಸ್ ಆಗಿರುತ್ತೆ ಅಂದರೆ ನಿಮ್ಗೆ ಬೇಕಾಗಿರೋ ಸೈಜಲ್ಲಿ ಸಿಗೋದಿಲ್ಲ, ಸಿಕ್ಕಿರೋ ಸೈಜನ್ನು ನೀವು ತೊಗೊಳ್ಬೇಕಾಗತ್ತೆ. ನಿಮಗೆ ಬೇಕಾಗಿರೋ ಪೀರಿಯಡಲ್ಲಿ ಸಿಗೋಲ್ಲ, ಅಲ್ಲಿ ಇರೋ ಪೀರಿಯಡ್ ತೊಗೊಳ್ಬೇಕಾಗತ್ತೆ. 1 ಮಂತ್ ಫಾರ್ವರ್ಡ್, 3 ಮಂತ್ ಫಾರ್ವರ್ಡ್, ಹೀಗೆ ಅಲ್ಲಿ ಇರೋ ಅಂಥ ಪೀರಿಯಡ್ ಮೇಲೆ ನೀವು ಇನ್ವೆಸ್ಟ್ ಮಾಡಬೇಕಾಗತ್ತೆ. ಮೋರೋವರ್ ನಿಮಗೆ ಫಾರ್ವರ್ಡ್ ಕಾಂಟ್ರಾಕ್ಟ್ ಅನ್ನೋದು ಕ್ಯಾಶ್ ಮಾರ್ಕೆಟಿಗೆ ಸಂಬಂಧಪಟ್ಟಾಗೆ, ಅಂದರೆ ನೀವು ಬ್ಯಾಂಕಲ್ಲಿ ಹೋಗಿ ತೊಗೊಳ್ತೀರಾ ಓವರ್ ದ ಕೌಂಟರ್. ಅದೇ ನಿಮಗೆ ಫ್ಯೂಚರ್ ಕಾಂಟ್ರಾಕ್ಟ್ ಬಂದಾಗ ನೀವು ಯು ಹ್ಯಾವ್ ಟು ಗೋ ಫಾರ್ ಸ್ಟಾಕ್ ಮಾರ್ಕೆಟ್. ಸ್ಟಾಕ್ ಮಾರ್ಕೆಟಿಗೆ ಹೋಗಿ ನೀವು ಫಾರಿನ್ ಕರೆನ್ಸಿ ಮೇಲೆ ನೀವು ಬೆಟ್ಟಿಂಗ್ ಮಾಡಿದಾಗ ಇಟ್ ಡಸಂಟ್ ಮೀನ್ ದಟ್ ಯು ಆರ್ ಗೋಯಿಂಗ್ ಟು ಬೈ ಆರ್ ಸೆಲ್ ಎ ಫಾರಿನ್ ಕರೆನ್ಸಿ. ನೀವು ಡಾಲರ್ನ ತಗೊಳ್ತಾ ಇದ್ದೀರಾ, ಡಾಲರ್ ನಿಮಗೆ ಡೆಲಿವರಿ ಆಗುತ್ತೆ ಅಂತಲ್ಲ. ಸೊ ಡಾಲರ್ ಇಲ್ಲಿ ನಿಮಗೆ ಫಿಸಿಕಲ್ ಅಸೆಟ್ ಡೆಲಿವರಿ ಆಗೋದೇ ಇಲ್ಲ. ಜಸ್ಟ್ ನಿಮ್ಮದು ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ತೀರಾ, ಅಲ್ಲಿ ನೀವು ಈ ಕರೆನ್ಸಿ ಫ್ಯೂಚರ್ ಮೇಲೆ ಇನ್ವೆಸ್ಟ್ ಮಾಡಿದ್ದೀರಾ ಅಂತಂದರೆ, ಸೊ ನಿಮಗೆ ಯಾವ ಸೈಡ್ ಇನ್ವೆಸ್ಟ್ ಮಾಡಿದ್ದೀರಾ, ಶಾರ್ಟ್ ಪೊಸಿಷನ್ ಅಥವಾ ಲಾಂಗ್ ಪೊಸಿಷನ್ ನೋಡ್ಕೊಳ್ಬೇಕಾಗತ್ತೆ. ಸೊ ಆ ಆಧಾರದ ಮೇಲೆ ನಿಮಗೆ US$ ರೇಟು ಹೆಚ್ಚು ಕಡಿಮೆ ಆಗುವಾಗ, ಈಗ ಸ್ಟಾಕ್ ಮಾರ್ಕೆಟ್ನಲ್ಲಿ $ನ ರೇಟು ಹೆಚ್ಚು ಕಡಿಮೆ ಆಗುವಾಗ, ಸೊ ನಿಮ್ಮ ಗೈನ್ ಅಥವಾ ಲಾಸ್ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೀವೀಗ ಫಾರ್ ಎಕ್ಸಾಂಪಲ್ ಲಾಂಗ್ ಪೊಸಿಷನ್ ತೊಗೊಂಡಿದ್ದೀರಾ ಅಂತ ಇಟ್ಕೊಳ್ಳಿ. ಲಾಂಗ್ ಪೊಸಿಷನ್ ಅಂತಂದರೆ ಏನು? ಲಾಂಗ್ ಪೊಸಿಷನ್ ಯಾವಾಗ ತಗೊಳ್ತೀವಿ ಅಂದರೆ, ಸಪೋಸ್ ಇಫ್ ಯು ಎಕ್ಸ್ಪೆಕ್ಟ್ ದಟ್ ದ ಫಾರಿನ್ ಕರೆನ್ಸಿ ಈಸ್ ಗೋಯಿಂಗ್ ಟು ಬಿ ಅಪ್ರಿಷಿಯೇಟೆಡ್. ಸೊ ಫಾರಿನ್ ಕರೆನ್ಸಿ ನಿಮಗೆ ಅಪ್ರಿಷಿಯೇಟ್ ಆಗ್ಬೋದು, ಮುಂದೆ ಜಾಸ್ತಿ ಆಗ್ಬೋದು ಅಂತ ಅನ್ನಿಸ್ದಾಗ ನೀವೇನು ಮಾಡ್ತೀರಾ, ವಿಲ್ ಗೋ ಫಾರ್ ಲಾಂಗ್ ಪೊಸಿಷನ್. ಸೊ ಬೈಯಿಂಗ್ ರೈಟ್ಸ್ ಇರುತ್ತೆ ನಿಮಗೆ. ಸೊ ಲಾಂಗ್ ಪೊಸಿಷನ್ ತೊಗೊಳ್ತೀರಾ ಅಂದರೆ ರೇಟ್ ಎಷ್ಟೇ ಜಾಸ್ತಿ ಆದರೂ ಸಹ ಮುಂದೆ ಸ್ಪಾಟ್ ಮಾರ್ಕೆಟ್ನಲ್ಲಿ ನಿಮಗೆ ಅದು ಅಷ್ಟಕ್ಕೆ ಸಿಗಬೇಕು. ಸೊ ಹಾಗೆ ನೀವು ಇನ್ವೆಸ್ಟ್ ಮಾಡ್ತೀರಾ, ಅದು ಲಾಂಗ್ ಸೈಡ್ ಅಂತ. ಇನ್ನು ಶಾರ್ಟ್ ಸೈಡ್ ಬಂದಾಗ ನೀವು ನಾರ್ಮಲಿ ಸೆಲ್ಲಿಂಗ್ ಸೈಡ್ ಅಂತ, ಅಂದರೆ ಯಾವಾಗ ನೀವು ಫಾರಿನ್ ಕರೆನ್ಸಿ ಡಿಪ್ರಿಷಿಯೇಟ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಲ್ಲ, ಆಗ ಯು ವಿಲ್ ಗೋ ಫಾರ್ ಶಾರ್ಟ್ ಪೊಸಿಷನ್. ಈ ಶಾರ್ಟ್ ಪೊಸಿಷನಿಗೆ ಹೋದಾಗ ಏನಾಗುತ್ತೆ ಅಂದರೆ, ಸೊ ನಿಮಗೆ ಮುಂದೆ ಏನಾದರೂ ಫಾರಿನ್ ಕರೆನ್ಸಿ ಡಿಪ್ರಿಷಿಯೇಟ್ ಆಯಿತು ಅಂತಂದಾಗ ನೀವೊಂದು ರೇಟ್ ತಗೊಳ್ತೀರ, ಆ ರೇಟಿಗಿಂತನೂ ಕಡಿಮೆ ಹೋಗಬಾರ್ದು. ಅದು ಆ ರೇಟಿಗಿಂತನೂ ಕಡಿಮೆ ಹೋದರೆ ನೀವು ಸೆಲ್ ಮಾಡುವಾಗ ನಿಮಗೆ ಲಾಸ್ ಆಗುತ್ತೆ. ದಟ್ ಇಸ್ ಶಾರ್ಟ್ ಪೊಸಿಷನ್, ಸೆಲ್ಲಿಂಗ್ ಪೊಸಿಷನ್ ಅಂತ. ಸೊ ನೀವು ಯಾವ ಪೊಸಿಷನ್ ಇದ್ದೀರಾ ಅನ್ನೋ ಆಧಾರದ ಮೇಲೆ ಅಲ್ಲಿ ಮಾರ್ಕ್ ಟು ಮಾರ್ಕೆಟ್, M to M ಅಂತ ಆಗ್ತಾ ಇರುತ್ತೆ. ಪ್ರತಿ ದಿವಸ ಕೂಡ ನಿಮ್ಮದು ಅರ್ನಿಂಗ್ ಗೊತ್ತಾಗ್ತಾ ಹೋಗುತ್ತೆ ಅಲ್ಲಿ. ಸೊ ಫಾರಿನ್ ಕರೆನ್ಸಿ ಹೆಚ್ಚಾಗ್ತಿದೆಯಾ, ನಿಮಗೆ ಅರ್ನಿಂಗ್ ಬರುತ್ತೆ. ಕಡಿಮೆ ಆಗ್ತಿದೆಯಾ, ನಿಮಗೆ ಲಾಸ್ ಆಗುತ್ತೆ. ಮತ್ತು ನೀವು ಒಂದು ಸೆಕ್ಯೂರಿಟಿ ಡೆಪಾಸಿಟ್ ಅಂತ, ಅಂದರೆ ಮಾರ್ಜಿನ್ ಅಂತ ಒಂದು ಇನ್ವೆಸ್ಟ್ ಮಾಡಿರಬೇಕಾಗತ್ತೆ. ಸೊ ಅದಿಷ್ಟು ನಿಮ್ಮ ಅಕೌಂಟಲ್ಲಿ ಮೇಂಟೈನ್ ಆಗ್ತಾ ಇರುತ್ತೆ. ಇಟ್ಸ್ ಜಸ್ಟ್ ಎ ಫಿಗರ್. ಓಕೆ, ನಿಮಗೆಲ್ಲೂ ಕೂಡ ಫಾರಿನ್ ಕರೆನ್ಸಿ ಡೆಲಿವರಿ ಆಗೋದಿಲ್ಲ ಫಿಸಿಕಲ್ ರೂಪದಲ್ಲಿ. ಇದು ಜಸ್ಟ್ ಒಂದು ಫಿಗರ್ ಅಷ್ಟೇ. ನಿಮಗೆ ಗೈನ್ ಬಂದಿದೆಯೋ ಲಾಸ್ ಆಗಿದೆಯೋ ಅಂತ ತೋರಿಸ್ತಾ ಹೋಗ್ತಾ ಇರುತ್ತೆ ಅಷ್ಟೇ. ಓಕೆ, ಈಗ ನಾವು ನಿಮಗೆ ಸಿಲೆಬಸ್ನಲ್ಲಿರೋ ಪ್ರಕಾರ ನಾವು ಈಗ ಕರೆನ್ಸಿ ಫ್ಯೂಚರ್ ಹೋದರೆ ಇಲ್ಲಿ ಸಹ ನೀವು ಕಂಪೇರ್ ಮಾಡಿ ನೋಡಬೇಕು. ನಿಮಗೆ ನೆನಪಿರ್ಬೋದು, ಮನಿ ಮಾರ್ಕೆಟ್ ಆಪರೇಷನ್ಸ್ನಲ್ಲಿ ನಾವು ಕಂಪೇರ್ ಮಾಡಿದ್ವಿ. ಕರೆನ್ಸಿ ಫಾರ್ವರ್ಡ್ ತಗೊಂಡ್ರೆ ಅಥವಾ ಫಾರ್ವರ್ಡ್ ಕಾಂಟ್ರಾಕ್ಟಿಗೆ ಹೋದರೆ ಹೇಗೆ, ಮನಿ ಮಾರ್ಕೆಟ್ ಆಪ್ರೇಷನ್ಗೆ ಹೋದರೆ ಹೇಗೆ, ಯಾವುದು ಬೆನಿಫಿಷಿಯಲ್ ಅಂತ. ಹಾಗೆ ಇಲ್ಲೂ ಸಹ ನಾವು ಕಂಪೇರ್ ಮಾಡ್ತೀವಿ, ಫಾರ್ವರ್ಡ್ ಕಾಂಟ್ರಾಕ್ಟ್ ಒಳ್ಳೆಯದಾ, ಫ್ಯೂಚರ್ ಒಳ್ಳೆಯದಾ ಅಂತ. ಇಲ್ಲಿ ಫಾರ್ವರ್ಡ್ ಮತ್ತು ಫ್ಯೂಚರ್ಗೆ ಏನು ಡಿಫ್ರೆನ್ಸ್ ಅಂತಂದರೆ, ನೀವು ಬ್ಯಾಂಕಿಗೆ ಹೋಗಿ ತಗೊಳ್ಳೋವಂಥ ರೇಟ್ ಏನಿದೆಯಲ್ಲ ಅದು ಫಾರ್ವರ್ಡ್ ರೇಟ್. ಅದು ಸ್ಟಾಕ್ ಮಾರ್ಕೆಟಲ್ಲಿ ನಿಮಗೆ ಸಿಗುವಂಥ ರೇಟ್ ಏನಿದೆಯಲ್ಲ ಅದು ಫ್ಯೂಚರ್. ಸೊ ನಮಗೆ ಫಾರ್ವರ್ಡ್ ಒಳ್ಳೆಯದಾ ಅಥವಾ ಫ್ಯೂಚರ್ ಒಳ್ಳೆಯದಾ ಅಂತ ನಾವು ಕ್ರಾಸ್ ಕಂಪೇರ್ ಮಾಡಿಬಿಟ್ಟು ಡಿಸಿಷನ್ ತಗೊಳ್ಬೇಕಾಗತ್ತೆ. ಈಗ ನಾವು ಒಂದೊಂದೇ ಪ್ರಾಬ್ಲಮ್ ಇಟ್ಕೊಂಡು ನೋಡೋಣ. ಇಲ್ಲಿ ನಿಮಗೆ ಅಗೇನ್ ಬೇರೆ ಬೇರೆ ಥರ ಪ್ರಾಬ್ಲಮ್ಸ್ ಬರ್ಬೋದು. ಸೊ ಫಸ್ಟ್ ನಿಮಗೆ ಬೇರೆ ಬೇರೆ ಸಿನಾರಿಯೋದಲ್ಲಿ ಮೇಜರ್ಲಿ ನಿಮಗೆ ನೀವು ಇಂಪೋರ್ಟರ್ ಪಾಯಿಂಟ್ ಆಫ್ ವ್ಯೂ ಮಾಡಬೇಕಾಗತ್ತೆ ಮತ್ತು ಎಕ್ಸ್ಪೋರ್ಟರ್ ಪಾಯಿಂಟ್ ಆಫ್ ವ್ಯೂ ಮಾಡಬೇಕಾಗತ್ತೆ. ಇವನ್ ಇಂಪೋರ್ಟರ್ ಅಥವಾ ಎಕ್ಸ್ಪೋರ್ಟರ್ ಪಾಯಿಂಟ್ ಆಫ್ ವ್ಯೂ ಮಾಡುವಾಗಲೂ ಸಹ ನಿಮಗೆ ಈ ಎಕ್ಸ್ಚೇಂಜ್ ರೇಟನ್ನು ಕೆಲವೊಮ್ಮೆ ಡೈರೆಕ್ಟ್ ಕೋಟಲ್ಲಿ ಕೊಟ್ಟಿರ್ಬೋದು, ಡೈರೆಕ್ಟ್ ಕೊಟೇಷನ್, ಅಥವಾ ಇಂಡೈರೆಕ್ಟ್ ಕೊಟೇಷನ್ ಕೊಟ್ಟಿರ್ಬೋದು. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಈಗ ಡೈರೆಕ್ಟ್ ಕೊಟೇಷನ್ ಅಂದ್ರೇನು, ಇಂಡೈರೆಕ್ಟ್ ಕೊಟೇಷನ್ ಅಂದ್ರೇನು. ನಾವೀಗ ಎರಡರ ಮೇಲೂ ಪ್ರಾಬ್ಲಮ್ ಮಾಡಿ ನೋಡೋಣ. ಫಸ್ಟ್ ನಾವು ಇಂಪೋರ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ನೋಡ್ಕೊಂಡು ಹೋಗೋಣ. ಸೊ ಫಸ್ಟಿಗೆ ನಾವು ಇಂಪೋರ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ಡೈರೆಕ್ಟ್ ಕೊಟೇಷನ್ ತಗೊಂಡು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿ ನೋಡೋಣ. ಇಲ್ಲಿ ಸಿಂಪಲ್ ಎಕ್ಸಾಂಪಲ್. ಸೊ ಯು ಆರ್ ಅನ್ ಇಂಡಿಯನ್. ಓಕೆ, ನೀವು ಇಲ್ಲಿದ್ದೀರಾ. ಇಲ್ಲಿ ಒಬ್ಬ US ಪಾರ್ಟಿ ನಿಮಗೇನೋ ಎಕ್ಸ್ಪೋರ್ಟ್ ಮಾಡಿದ್ದಾನೆ, ಅಂದರೆ ನೀವು ಇಂಪೋರ್ಟ್ ಮಾಡ್ಕೊಂಡಿದ್ದೀರಾ. ನೀವು ಇಂಪೋರ್ಟ್ ಮಾಡ್ಕೊಂಡಿರೋದ್ರಿಂದ ನೀವು ಅವನಿಗೆ ಇಷ್ಟು ಡಾಲರ್ನ ಪೇಮೆಂಟ್ ಮಾಡಬೇಕು. ಎಷ್ಟು? $1 lakh ನೀವು ಪೇಮೆಂಟ್ ಮಾಡಬೇಕು.
ಓಕೆ $1,00,000 ನಿಮಗೆ ಪೇಮೆಂಟ್ ಮಾಡಲಿಕ್ಕೆ ಟೈಮ್ ಪೀರಿಯಡ್ ಎಷ್ಟು 3 months ಅಂತ ಕೊಟ್ಟಿದ್ದಾರೆ. 3 months ಟೈಮ್ ಪೀರಿಯಡ್ ಇದೆ. ಸದ್ಯಕ್ಕೆ ನಮಗೆ ಕೊಟ್ಟಿರೋ ಕೊಟೇಶನ್ ನೋಡಿ. ಈಗ ಸ್ಪಾಟ್ ಮಾರ್ಕೆಟ್ ರೇಟಿಗೆ $1ಗೆ $60 ಕೊಡಬೇಕು. ಇದು ನೋಡಿ, ದಿಸ್ ಈಸ್ ಡೈರೆಕ್ಟ್ ಕೋಟ್ ಅಂತ. ಯಾಕೆ ಹೇಳಿ, ಸೊ ಫಾರ್ 1 unit ಆಫ್ ಫಾರಿನ್ ಕರೆನ್ಸಿ ಸ್ಪೆಸಿಫಿಕ್ ಯೂನಿಟ್ ಆಫ್ ಹೋಮ್ ಕರೆನ್ಸಿ ಹಾಗಿದ್ದಾಗ ಅದು ಡೈರೆಕ್ಟ್ ಕೋಟ್ ಆಗುತ್ತೆ. ಇಲ್ಲಿ ಇದು ಸ್ಪಾಟ್ ರೇಟ್ ಕೊಟ್ಟಿದ್ದಾರೆ, 1 month ಫಾರ್ವರ್ಡ್ ರೇಟ್ ಕೊಟ್ಟಿದ್ದಾರೆ, 3 months ಫಾರ್ವರ್ಡ್ ರೇಟ್ ಕೊಟ್ಟಿದ್ದಾರೆ. ನಮಗಿಲ್ಲಿ 1 month ಸುಮ್ಮನೆ ಕನ್ಫ್ಯೂಷನಿಗೆ ಕೊಟ್ಟಿದ್ದಾರೆ, ಯಾಕಂದ್ರೆ ನಮಗೆ ಬೇಕಾಗಿರೋ 3 months ಮಾತ್ರ. 1 month ಎಲ್ಲೆಲ್ಲಿದೆ ಅದನ್ನೆಲ್ಲ ಜಸ್ಟ್ ಇಗ್ನೋರ್ ಮಾಡಿ ಅಷ್ಟೆ. ಓಕೆ, ನಮಗೀಗ 3 month ಫಾರ್ವರ್ಡ್ ರೇಟ್ ಕೊಟ್ಟಿದ್ದಾರೆ, ಅಂದರೆ 3 ತಿಂಗಳ ನಂತರ. ಇದು ನೀವು ಸಪೋಸ್ ಏನಾದ್ರು ಫಾರ್ವರ್ಡ್ ಕಾಂಟ್ರಾಕ್ಟ್ ತೊಗೊಂಡ್ರೆ 3 ತಿಂಗಳ ನಂತರ, ಅಂದರೆ ಬ್ಯಾಂಕ್ನಲ್ಲಿ ನೀವೇನಾದ್ರು ಕಾಂಟ್ರಾಕ್ಟ್ ಮಾಡಿಕೊಂಡ್ರೆ ಫಾರ್ವರ್ಡ್ ರೇಟು 3 ತಿಂಗಳ ನಂತರ ಸ್ಪಾಟ್ ರೇಟ್ ಎಷ್ಟೇ ಇದ್ರೂ ನಿಮಗೆ 62.50ಗೆ ಡಾಲರ್ ಕನ್ವರ್ಷನ್ ಆಗುತ್ತೆ. ಇದು ಫಾರ್ವರ್ಡ್ ರೇಟ್, ಬ್ಯಾಂಕ್ನಲ್ಲಿರುವಂಥ ರೇಟ್, ಇದು ಕ್ಯಾಶ್ ಮಾರ್ಕೆಟ್ ರೇಟ್. ಅದೇ ನೀವು ಸ್ಟಾಕ್ ಮಾರ್ಕೆಟಿಗೆ ಬಂದರೆ, ಅಂದರೆ ನೀವು ಡಿರವೇಟಿವ್ ಮಾರ್ಕೆಟಿಗೆ ಬಂದರೆ ಅಲ್ಲಿ ಕರೆನ್ಸಿ ಫ್ಯೂಚರ್ ರೇಟ್ ಸಿಗುತ್ತೆ ನಿಮಗೆ. ಅದೇನು ಕೊಟ್ಟಿದ್ದಾರೆ ನೋಡಿ. ಇದು ಯಾವತ್ತೂ ಕೂಡ ಸೈಜ್ ಇದೆಯಲ್ಲ, ನಿಮಗೆ ಬೇಕಾಗಿರೋ ಸೈಜಿಗೆ ಸಿಗೋದಿಲ್ಲ. ನಿಮಗೆ ಡೈರೆಕ್ಟಾಗಿ ನನಗೀಗ $1,00,000 ಬೇಕು ಅಂತ ಹೇಳಿದ್ರೆ $1,00,000 ಇರೋದಿಲ್ಲ. ಸೊ ನಿಮ್ಗೆ ಅಲ್ಲಿ ಏನು ಸೈಜ್ ಇದೆ ತಗೊಳ್ಬೇಕು. ಸೊ ನಿಮಗೆ ಬೇಕಿದ್ರೆ ನಂಬರ್ ಆಫ್ ಕಾಂಟ್ರಾಕ್ಟ್ ಜಾಸ್ತಿ ಮಾಡ್ಕೊಳ್ಬೋದು. ಅಲ್ಲಿ ಏನು ಸೈಜ್ ಸಿಗುತ್ತೋ ಅದನ್ನು ನೀವು ತೊಗೊಳ್ಬೇಕು. ಇಲ್ಲಿ ಕಾಂಟ್ರಾಕ್ಟ್ ಸೈಜು $9,000 ಸಿಗುತ್ತೆ. ಓಕೆ, ಅದನ್ನೇ ತೊಗೊಳ್ಳೋಣ. ಮಲ್ಟಿಪಲ್ಸ್ ಆಫ್ 9,000 ಸಿಗುತ್ತೆ ನಿಮ್ಗೆ. ಓಕೆ, $9,000 ಕಾಂಟ್ರಾಕ್ಟ್ ಸೈಜ್ ಇರೋದು. ನೀವು ಬೇಕಾದ್ರೆ ನಂಬರ್ ಆಫ್ ಕಾಂಟ್ರಾಕ್ಟ್ಸ್ನ ಜಾಸ್ತಿ ಮಾಡಿಕೊಂಡು ಇಷ್ಟು ರೀಚ್ ಆಗಬೇಕು. ಕರೆನ್ಸಿ ಫ್ಯೂಚರ್ ರೇಟ್ ಕೊಟ್ಟಿದ್ದಾರೆ ನೋಡಿ. 1 month ಜಸ್ಟ್ ಇಗ್ನೋರ್ ಮಾಡಿ, ನಮಗೆ ಬೇಕಾಗಿಲ್ಲ. ಅದು 3 months ನೋಡಿ ಅಲ್ಲಿ. ಸೊ 3 monthsಗೆ ಅಂದರೆ $1 = 63.50. ಸೊ ದಿಸ್ ಈಸ್ ವಾಟ್ ಆ್ಯಕ್ಚುಲಿ. ಸೊ ಇದು ಕರೆನ್ಸಿ ಫ್ಯೂಚರ್ ರೇಟ್ ಅಂತ. ಅಂದರೆ ನೀವೇನಾದರೂ ಫ್ಯೂಚರ್ ಕಾಂಟ್ರಾಕ್ಟ್ನ ತೊಗೊಂಡ್ರೆ ಆ ಫ್ಯೂಚರ್ ಕಾಂಟ್ರಾಕ್ಟಿನ ರೇಟ್ ಇದು. ಸೊ ಈ ಫ್ಯೂಚರ್ ಕಾಂಟ್ರಾಕ್ಟಿನ ರೇಟ್ ಏನಿಲ್ಲ 63.50. ಈಗ ನೀವು ಇಂಪೋರ್ಟರ್ ಆಗಿರೋದ್ರಿಂದ ನಾರ್ಮಲಿ ನೀವು ಯಾವತ್ತೂ ಕೂಡ ಯಾವ ಸೈಡು ಬೆಟ್ಟಿಂಗ್ ಮಾಡಬೇಕು ಅಂತ ನೋಡುವಾಗ, ನೀವು ಇಂಪೋರ್ಟರ್ ಆಗಿದ್ದರೆ ಯಾವತ್ತೂ ಕೂಡ ಯಾವ ಸೈಡ್ ಬೆಟ್ಟಿಂಗ್ ಮಾಡಬೇಕು ಅಂದರೆ ದ ಸೈಡ್ ವೇರ್ ಯು ಆರ್ ಅಫ್ರೈಡ್ ಆಫ್ ಅಂತ. ಅಂದರೆ ನಿಮಗೆ ಯಾವ ಭಯ ಇದೆ, ಈಗ ನಿಮಗೆ ಇಂಪೋರ್ಟರ್ ಆಗಿರೋದ್ರಿಂದ ಫಾರಿನ್ ಕರೆನ್ಸಿ ಅಪ್ರಿಷಿಯೇಟ್ ಆದರೆ ನಿಮಗೆ ಭಯ. ಫಾರಿನ್ ಕರೆನ್ಸಿ ಅಪ್ರಿಷಿಯೇಟ್ ಆದರೆ ಸೊ ಯು ನೀಡ್ ಟು ಮೇಕ್ ಮೋರ್ ಪೇಮೆಂಟ್ ಇನ್ ಟರ್ಮ್ಸ್ ಆಫ್ ಇಂಡಿಯನ್ ರುಪಿ. ನೀವು ಪೇಮೆಂಟ್ ಮಾಡೋಕ್ಕಿರೋದ್ರಿಂದ ಈ ಫಾರಿನ್ ಕರೆನ್ಸಿ ಕಾಸ್ಟ್ಲಿ ಆದಷ್ಟು ನಿಮಗೆ ಹೆವಿ ಆಗುತ್ತೆ ಅದು. ಸೊ ಅದಕ್ಕೋಸ್ಕರ ನೀವೇನು ಮಾಡ್ತೀರಾ, ಒಂದು ಸ್ಟಾಕ್ ಮಾರ್ಕೆಟ್ನಲ್ಲಿ ಡಾಲರ್ ಮೇಲೆ ಬೆಟ್ಟಿಂಗ್ ಮಾಡ್ತೀರಾ. ಯಾವ ಸೈಡು, ಅಪ್ಪರ್ ಸೈಡ್, ಅಂದರೆ ಅದು ಇಷ್ಟಕ್ಕಿಂತ ಜಾಸ್ತಿ ಆಗಬಾರ್ದು ಅಂತ. ಸೊ ಇಷ್ಟಕ್ಕಿಂತ ಜಾಸ್ತಿ ಎಷ್ಟೇ ಆದರೂ ಸಹ ನಿಮಗೆ ಸೊ ಇಷ್ಟಕ್ಕೇ ಡಾಲರ್ ಸಿಗುತ್ತೆ ಎಲ್ಲಿ, ಕರೆನ್ಸಿ ಫ್ಯೂಚರ್ನಲ್ಲಿ. ಓಕೆ, ಈಗ ಇಲ್ಲಿ ನಿಮಗೆ ಮಾರ್ಜಿನ್ ಅಂತ ಒಂದಿರುತ್ತೆ. ಯಾಕೆಂದರೆ ನೀವು ಇದನ್ನೆಲ್ಲ ಟ್ರಾನ್ಸಾಕ್ಷನೆಲ್ಲ ಮಾಡಬೇಕಂದ್ರೆ ಸೊ ನೀವು ಮಿನಿಮಮ್ ಮಾರ್ಜಿನ್, ಅಂದರೆ ಮಾರ್ಜಿನ್ ಈಸ್ ನಥಿಂಗ್ ಬಟ್ ಸೆಕ್ಯೂರಿಟಿ ಡೆಪಾಸಿಟ್. ಅಷ್ಟು ಸೆಕ್ಯೂರಿಟಿ ಡೆಪಾಸಿಟ್ನ ನೀವು ಇಡಬೇಕಾಗತ್ತೆ. ಈ ಸೆಕ್ಯೂರಿಟಿ ಡೆಪಾಸಿಟ್ ಏನಿಡ್ತೀರಲ್ಲ ಅದು ನಿಮಗೆ ರೀಫಂಡಬಲ್. ಓಕೆ, ಮತ್ತು ವಾಪಸ್ ಸಿಗುತ್ತೆ. ಬಟ್ ಆದರೂ ಸಹ ಅಲ್ಲಿ ಆಪರ್ಚುನಿಟಿ ಕಾಸ್ಟ್ ಇರುತ್ತೆ. ಏನು ಆಪರ್ಚುನಿಟಿ ಕಾಸ್ಟ್ ಅಂದರೆ, ಸಪೋಸ್ ಈಗ ನೀವು 1 month ಜಸ್ಟ್ ಇಗ್ನೋರ್ ಮಾಡಿ, ನಮಗೆ ಬೇಕಾಗಿರೋದು ಇಲ್ಲಿ 3 month ಫಾರ್ವರ್ಡ್ ಕಾಂಟ್ರಾಕ್ಟ್ ಅಲ್ವಾ. ಸೊ ಈಗ 3 monthsಗೆ ನಿಮಗೆ 20,000 ಆ್ಯಕ್ಚುಲಿ ಸೆಕ್ಯೂರಿಟಿ ಡೆಪಾಸಿಟ್ 3 months ಫ್ಯೂಚರ್ ಕಾಂಟ್ರಾಕ್ಟ್ ತಗೊಳ್ಳೋದಾದರೆ ನೀವು ಎಷ್ಟು ಡೆಪಾಸಿಟ್ ಇಡಬೇಕಂತ, 20,000 ಡೆಪಾಸಿಟ್ ಇಡಬೇಕಂತೆ. ಸೊ ಇಲ್ಲಿ ಇಂಟ್ರೆಸ್ಟ್ ರೇಟ್ ಯಾಕೆ ಕೊಟ್ಟಿದ್ದಾರೆ ಅಂತಂದರೆ, ನಾವು ಆಪರ್ಚುನಿಟಿ ಕಾಸ್ಟ್ ಕಂಡು ಹಿಡಲಿಕ್ಕೆ ಇಂಟ್ರೆಸ್ಟ್ ರೇಟ್ ಕೊಟ್ಟಿದ್ದಾರೆ. ಸಪೋಸ್ ನೀವೇನಾದರೂ ಈ 20,000 ನೀವು ಇಲ್ಲಿ ಸೆಕ್ಯೂರಿಟಿ ಡೆಪಾಸಿಟ್ ಆಗಿ ಇಡದೇ ಹೋಗಿದ್ದಿದ್ರೆ ಅದನ್ನು ಬೇರೆ ಎಲ್ಲಾದರೂ ಇನ್ವೆಸ್ಟ್ ಮಾಡ್ಬೋದಾಗಿತ್ತು. ಹಾಗೆ ಇನ್ವೆಸ್ಟ್ ಮಾಡಿದಾಗ 10% ಇಂಟ್ರೆಸ್ಟ್ನಲ್ಲಿ ನಿಮಗೆ ಹಣ ಬರೋದು, ಇಂಟ್ರೆಸ್ಟ್ ಸಿಗೋದು, ಅದು ಈಗ ತಪ್ಪು ಹೋಗ್ತಾ ಇದೆ, ಮಿಸ್ ಆಗ್ತಾ ಇದೆ. ಅದನ್ನೇ ಆಪರ್ಚುನಿಟಿ ಕಾಸ್ಟ್ ಅಂತ ಕರೆಯೋದು. ಸೊ ಅದು ಕೂಡ ನಿಮಗೆ ಒಂದು ಥರದ ಲಾಸ್ ಅದನ್ನು ಕನ್ಸಿಡರ್ ಮಾಡ್ಕೋಬೇಕು ನೀವು. ಈಗ ನಿಮಗೆ ಮೆಚುರಿಟಿ ದಿನ ಏನೇನಾಗುತ್ತೆ ಕೊಟ್ಟಿದ್ದಾರೆ. ಅಂದರೆ ಈಗ 3 ತಿಂಗಳು ಆಯಿತು, ಆ 3 ತಿಂಗಳು ಆಗೋ ದಿನ ಇದೆಯಲ್ಲ, ಮೆಚುರಿಟಿ ದಿನ ಏನೇನಾಯಿತು ಅಂದರೆ, ಸೊ ಆ ಮೆಚುರಿಟಿ ದಿನ ಸ್ಪಾಟ್ ರೇಟ್ ಎಷ್ಟಿದೆ ನೋಡಿ, $63 per dollar ಇದೆ. ಸೊ ನೀವು ಏನೂ ಮಾಡ್ಕೊಂಡಿಲ್ಲ, ಸುಮ್ಮನೆ ಇದ್ದೀರಾ, ಫಾರ್ವರ್ಡ್ ರೇಟು ತೊಗೊಂಡಿಲ್ಲ, ಫ್ಯೂಚರ್ ಕಾಂಟ್ರಾಕ್ಟು ಇಲ್ಲ ಅಂದರೆ ಆ್ಯಕ್ಚುಲಿ ನೀವು ಇದ್ರ ಜೊತೆ ಆಪ್ರೇಟ್ ಮಾಡಬೇಕು. ಅಂದರೆ ಅವತ್ತಿನ ದಿನ ಇರುವಂಥ ರೇಟ್, 3 ತಿಂಗಳ ನಂತರ ಇರುವಂಥ ಮಾರ್ಕೆಟ್ ರೇಟ್ ಇದು 63.00. ಇದು ನಿಮಗೆ ಕರೆನ್ಸಿ ಫ್ಯೂಚರ್ ರೇಟ್ ಅಂತ. ಇದು ನಿಮಗೆ ಈ ರೇಟ್ ಏನಿದೆಯಲ್ಲ ಇದು ನಿಮಗೆ ಬ್ಯಾಂಕಲ್ಲಿ ಸಿಗುವಂಥ ರೇಟ್ ಆದರೆ, ಈ ಕರೆನ್ಸಿ ಫ್ಯೂಚರ್ ರೇಟ್ ಏನಿದೆಯಲ್ಲ ಇದು ಸ್ಟಾಕ್ ಮಾರ್ಕೆಟಲ್ಲಿ ಆಗಿರುವಂಥ ರೇಟ್. ಸ್ಟಾಕ್ ಮಾರ್ಕೆಟಲ್ಲಿ ಕೂಡ
US$ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ, ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಬೇಸ್ಡ್ ಆನ್ ಇಟ್ಸ್ ಡಿಮಾಂಡ್. ಯಾಕಂದರೆ ನೀವು ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾಯಿದ್ದೀರ ಇನ್ ಟರ್ಮ್ಸ್ ಆಫ್ ಫ್ಯೂಚರ್ ಕಾಂಟ್ರಾಕ್ಟಲ್ಲಿ. ಸೊ ಈಗ ಕರೆನ್ಸಿ ಫ್ಯೂಚರ್ ಕಾಂಟ್ರಾಕ್ಟಿಗೆ ಡಿಮಾಂಡ್ ಹೆಚ್ಚು ಕಡಿಮೆ ಆಗೋದ್ರಿಂದ ವ್ಯಾಲ್ಯೂ ಹೆಚ್ಚು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈಗ US$ ಸ್ಟಾಕ್ ಮಾರ್ಕೆಟ್ನಲ್ಲಿ ಏನಾಗಿದೆ ನೋಡಿ, ₹65 ಆಗಿಬಿಟ್ಟಿದೆ ಅಂತ. ಬಟ್ ನಮಗೆ ಕಾಂಟ್ರಾಕ್ಟ್ ಇದೆ ಇಲ್ಲಿ ₹63.50 ಸಿಗುತ್ತೆ ಡಾಲರ್ ನಮಗೆ. ಬಟ್ ಇಲ್ಲಿ ಜಾಸ್ತಿ ಆಗಿದೆ. ಈಗ ನಮಗೆ ಬೆನಿಫಿಟ್ ಆಗುತ್ತೆ, ಯಾಕೆಂದರೆ ಕಾಂಟ್ರಾಕ್ಟ್ ಮಾಡ್ಕೊಳ್ಳದೆ ಹೋಗಿದ್ದರೆ ನಾವು ₹65 ಕೊಡಬೇಕಿತ್ತು. ನಮಗೆ ಕಾಂಟ್ರಾಕ್ಟ್ ಇರೋದ್ರಿಂದ $63.50 ಡಾಲರ್ ಸಿಗುತ್ತೆ. ಇಲ್ಲಿ ನಮಗೆ ಲಾಭ ಆಗುತ್ತೆ. ಓಕೆ ನಮಗೆ ಇಲ್ಲಿ ಲಾಭ ಬರ್ತಾಯಿದೆ. ನಾವು ಇಲ್ಲಿ ಇವನಿಗೆ ಹಣ ಕೊಡ್ತಾಯಿದ್ದೀವಿ, ಇಲ್ಲಿ ನಮಗೆ ಲಾಭ ಬರ್ತಾ ಇದೆ. ಇಲ್ಲಿ ಸ್ಟಾಕ್ ಮಾರ್ಕೆಟಿಂದ ಅಲ್ಲಿ ಇನ್ವೆಸ್ಟ್ ಮಾಡಿದ್ರಿ ನೀವು ಡಾಲರ್ ಮೇಲೆ, ಹಾಗೆ ನಿಮಗೆ ನೆಟ್ ಎಷ್ಟು ಕೊಟ್ಟಂಗೆ ಆಯ್ತು ಇವನಿಗೆ ಅಂತ ಕಂಡುಹಿಡಿಯೋದೇ ಈ ಪ್ರಾಬ್ಲಮ್. ನಿಜವಾಗ್ಲೂ ಇವನಿಗೆ ಎಷ್ಟು ಕೊಟ್ಟಂಗೆ ಆಗುತ್ತೆ, ಎಷ್ಟು ಪೇಯಬಲ್ ಆಗುತ್ತೆ ಅಂತ. ಓಕೆ, ನಮಗಿಲ್ಲಿ 2 ಆಪ್ಷನ್ಸ್ ಇದೆ. ಒಂದು ಏನು, ಕರೆನ್ಸಿ ಫ್ಯೂಚರಿಗೆ ಹೋಗೋದು ಅಥವಾ ಫಾರ್ವರ್ಡ್ ಕಾಂಟ್ರಾಕ್ಟಿಗೆ ಹೋಗೋದು. ಫಾರ್ವರ್ಡ್ ಕಾಂಟ್ರಾಕ್ಟಿಗೆ ಹೋದರೆ ಸಿಂಪಲ್, 3 ತಿಂಗಳ ನಂತರ ಈ ರೇಟ್ನಲ್ಲಿ ಕನ್ವರ್ಷನ್ ಆಗುತ್ತೆ. ಸೊ ಅದೇ ಕರೆನ್ಸಿ ಫ್ಯೂಚರಿಗೆ ಹೋದರೆ ಯು ನೀಡ್ ಟು ವರ್ಕೌಟ್. ಸೊ ಹೇಗೆ ಅಂತ ನೋಡೋಣ. ಫಸ್ಟಿಗೆ ನಾವು ಇಲ್ಲಿ ಫಾರ್ವರ್ಡ್ ಕಾಂಟ್ರಾಕ್ಟಿಗೆ ಹೋಗೋಣ. 3 ಮಂತ್ಸ್ ಫಾರ್ವರ್ಡ್ ಕಾಂಟ್ರಾಕ್ಟ್. ಈ 3 ಮಂತ್ಸ್ ಫಾರ್ವರ್ಡ್ ಕಾಂಟ್ರಾಕ್ಟ್ನಲ್ಲಿ ನಾವೀಗ ಪೇಮೆಂಟ್ ಮಾಡಬೇಕಾಗಿರೋದೆಷ್ಟು, $1,00,000 3 ತಿಂಗಳು ನಂತರ ಪೇಮೆಂಟ್ ಮಾಡ್ತಾಯಿದ್ದೀವಿ. 3 ತಿಂಗಳು ನಂತರ ನಾವು ಬ್ಯಾಂಕ್ ಅವ್ರ ಹತ್ರ ಹೋಗ್ತೀವಿ. ಕಾಂಟ್ರಾಕ್ಟ್ ರೇಟ್ ಇಷ್ಟಿದೆ ಅಂತ ಹೇಳ್ತಾರೆ ಅವರು, 62.50. 62.50ಗೆ ನಾವು ಡಾಲರ್ನ ಕನ್ವರ್ಟ್ ಮಾಡಿಬಿಟ್ರೆ ನಾವು ಎಷ್ಟು ಕೊಡಬೇಕಾಗುತ್ತೆ, 62,50,000 ಕೊಡಬೇಕಾಗುತ್ತೆ. ಇಷ್ಟು ನಮ್ಮ ಕೈಯಿಂದ ಹೋಗುತ್ತೆ 3 ತಿಂಗಳ ನಂತರ. ಅದೇ ನಾವು ಏನಾದರೂ ಕರೆನ್ಸಿ ಫ್ಯೂಚರಿಗೆ ಹೋದರೆ ಏನಾದರೂ ಸೇವ್ ಮಾಡ್ಬೋದಾ ನೋಡೋಣ. ಈಗ ಫಸ್ಟಿಗೆ ನಾನು ಆಲ್ರೆಡಿ ಹೇಳಿದಾಗೆ ಯಾವ ಸೈಡು ನಾವು ಪೊಸಿಷನ್ ತಗೊಳ್ಬೇಕು ಅಂತ. ವಿ ಆರ್ ಅಫ್ರೈಡ್ ಆಫ್ ಡಾಲರ್ ರೈಸಿಂಗ್. ಯಾಕೆ, ನಾವು ಇಂಪೋರ್ಟರ್ ಆಗಿರೋದ್ರಿಂದ ನಾವು ಪೇಮೆಂಟ್ ಮಾಡಲಿಕ್ಕಿದೆ ಡಾಲರ್ನಲ್ಲಿ. ಡಾಲರ್ ಕಾಸ್ಟ್ಲಿ ಆದಷ್ಟು ನಮಗೆ ಪೇಮೆಂಟ್ ಕಾಸ್ಟ್ಲಿ ಆಗುತ್ತೆ. ಅದಕ್ಕೋಸ್ಕರ ನಮಗೆ ವಿ ಆರ್ ಅಫ್ರೈಡ್ ಆಫ್ ಡಾಲರ್ ರೈಸಿಂಗ್. ಅದರಿಂದ ಹೆನ್ಸ್ ವಿ ಟೇಕ್ ಲಾಂಗ್ ಪೊಸಿಷನ್, ಅಂದರೆ ಅಪ್ಪರ್ ಸೈಡ್ ಬೆಟ್ಟಿಂಗ್ ಮಾಡ್ತೀವಿ ಯಾವುದಾದ್ರು ಡಾಲರ್ ಮೇಲೆ. ಓಕೆ, ಫಾರ್ 3 ಮಂತ್ಸ್ ಫ್ಯೂಚರ್, 3 ಮಂತ್ಸ್ ಫ್ಯೂಚರ್ ರೇಟ್ ಅಂತ. ಸೊ ದಿಸ್ ಈಸ್ ವಾಟ್ 3 ಮಂತ್ಸ್ ಫ್ಯೂಚರ್ ರೇಟ್. ಈ ರೇಟ್ನಲ್ಲಿ ನಾವು ಫ್ಯೂಚರ್ ಕಾಂಟ್ರಾಕ್ಟ್ನ ತಗೊಳ್ತೀವಿ 63.50ಗೆ. ಓಕೆ, ಈಗ ನಂಬರ್ ಆಫ್ ಕಾಂಟ್ರಾಕ್ಟ್ಸ್ ಅಂತ ಕಂಡುಹಿಡಿಯಲಿಕ್ಕಿರುತ್ತೆ. ನೀವು ಯಾಕೆ ಗೊತ್ತಾ ನಂಬರ್ ಆಫ್ ಕಾಂಟ್ರಾಕ್ಟ್ಸ್ ಕಂಡುಹಿಡಬೇಕಂದ್ರೆ, ಇಲ್ಲಿ ನಮಗೆ ಬೇಕಾಗಿರೋದು $1,00,000, ಬಟ್ ನಮಗೆ ಸಿಗ್ತಾ ಇರೋ ಅಲ್ಲಿ ಸ್ಟ್ಯಾಂಡರ್ಡ್ ಕಾಂಟ್ರಾಕ್ಟ್ ಸೈಜ್ ಬರೀ 9,000. ಇಂಥದ್ದು ಎಷ್ಟು ಕಾಂಟ್ರಾಕ್ಟ್ ಬೇಕು ನಮಗೆ ಇಷ್ಟು ಮೀಟ್ ಆಗಲಿಕ್ಕೆ? $1,00,000 ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಸೈಜ್ 9,000 ಮಾಡಿದಾಗ ನಿಮಗೆ 11.11 ಕಾಂಟ್ರಾಕ್ಟ್ಸ್ ಅಂತ ಬರುತ್ತೆ. ನಂಬರ್ ಆಫ್ ಕಾಂಟ್ರಾಕ್ಟ್ಸ್ ಹೇಳುವಾಗ 0.11ಗೆ ಮೀನಿಂಗ್ ಇಲ್ಲ. ಅದಕ್ಕೋಸ್ಕರ ನೀವೇನು ಮಾಡ್ಕೊಳ್ಬೋದು, ಜಸ್ಟ್ ಅದನ್ನು ಲೋವರ್ ರೌಂಡ್ ಆಫ್ ಮಾಡ್ಕೊಳ್ಳಿ, 11 ಕಾಂಟ್ರಾಕ್ಟ್ಸ್ ಅಂತ ಮಾಡ್ಕೊಳ್ಳಿ. ಇದಕ್ಕೆ ಹತ್ತಿರ ಇರೋ ವ್ಯಾಲ್ಯೂ ಜಸ್ಟ್ ಅದು ಸಪೋಸ್ ಏನಾದರೂ 11.50 ಬಂದಿದ್ದರೆ ನಾವು ಅಪ್ಪರ್ ಮಾಡ್ಬೋದಾಗಿತ್ತು, 12 ಕಾಂಟ್ರಾಕ್ಟ್ ಅಂತ ಮಾಡ್ಬೋದಾಗಿತ್ತು. ಇಲ್ಲಿ 11.11 ಇರೋದ್ರಿಂದ ನಾವು 11 ಕಾಂಟ್ರಾಕ್ಟ್ಸ್ ಅಂತ ತಗೊಳ್ತೀವಿ. ಈಗ ನಾವು ಮಾರ್ಜಿನ್ ರಿಕ್ವೈರ್ಮೆಂಟ್ ಎಷ್ಟು ಮಾರ್ಜಿನ್ ಕಟ್ಟಲಿಕ್ಕಿದೆ. ಸೊ ಒಟ್ಟು ಒಂದು ಕಾಂಟ್ರಾಕ್ಟಿಗೆ ನಾವು 20,000 ಮಾರ್ಜಿನ್, 3 ಮಂತ್ಸ್ ಮಾರ್ಜಿನ್ ಇಲ್ಲಿ ಹೇಳಿದ್ದಾರೆ ನೋಡಿ. ಒಂದು ಕಾಂಟ್ರಾಕ್ಟಿಗೆ 20,000 ಮಾರ್ಜಿನ್ ಆದರೆ ನಮ್ಗೆ 11 ಕಾಂಟ್ರಾಕ್ಟ್ ಬೇಕು ಅಂದರೆ 2,20,000 ನಾವು ಮಾರ್ಜಿನನ್ನು ಕಟ್ಟಬೇಕಾಗತ್ತೆ. ಇಟ್ಸ್ ಎ ಸೆಕ್ಯೂರಿಟಿ ಡೆಪಾಸಿಟ್. ಇಷ್ಟು ಡೆಪಾಸಿಟ್ನ ನಾವು ಇಡಬೇಕಾಗತ್ತೆ. ಓಕೆ, ವೆಲ್, ಈ ಡೆಪಾಸಿಟ್ ಇದೆ, ಈ ಅಮೌಂಟ್ ನಿಮಗೆ ಲಾಸ್ ಅಲ್ಲ, ಯಾಕಂದರೆ ಇದು ನಿಮ್ಮದೇ ಅಮೌಂಟ್, ನಿಮ್ಗೆ ವಾಪಸ್ ಬರುತ್ತೆ. ಬಟ್ ಇದರಲ್ಲೊಂದು ಆಪರ್ಚುನಿಟಿ ಕಾಸ್ಟ್ ಇದೆ. ಏನಂತಂದರೆ, ಇದನ್ನು ನೀವೆಲ್ಲಾದರೂ ಇಲ್ಲಿ ಇಡ್ದೇನೆ, ಸೆಕ್ಯೂರಿಟಿ ಡೆಪಾಸಿಟ್ ಆಗಿ ಇಡ್ದೇನೆ ಬೇರೆ ಕಡೆ ಇನ್ವೆಸ್ಟ್ ಮಾಡಿದರೆ ಅದು ನಿಮಗೆ ಇಂಟ್ರೆಸ್ಟ್ನ ಅರ್ನ್ ಮಾಡಿ ಕೊಡ್ತಾ ಇತ್ತು. ಆ ಇಂಟ್ರೆಸ್ಟ್ನ ಕಳ್ಕೊಳ್ತಿದ್ದೀರಲ್ಲ, ಅದು ಒಂದೇ ನಿಮ್ಗೆ ಲಾಸ್ ಇಲ್ಲ. ಓಕೆ, ಈಗ ಸೆಟಲ್ಮೆಂಟ್ ಡೇಟ್ ಬಂತು ಅಂತ ಇಟ್ಕೊಳ್ಳಿ. ಆನ್ ಸೆಟಲ್ಮೆಂಟ್ ಡೇಟ್ ಏನೇನಾಗುತ್ತೆ? ಸೆಟಲ್ಮೆಂಟ್ ಡೇಟ್ ಬಂದಾಗ ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಡಾಲರ್ ಮೇಲೆ ಲಾಂಗ್ ಪೊಸಿಷನಲ್ಲಿ ಇನ್ವೆಸ್ಟ್ ಮಾಡಿದ್ರಿ, ಅಲ್ಲಿಂದ ನಿಮ್ಗೆ ಲಾಭ ಬರುತ್ತಾ ಇಲ್ಲ ನೋಡೋಣ. ಒಂದು ಏನಂದರೆ, ಈಗ ಸ್ಟಾಕ್ ಮಾರ್ಕೆಟ್ನಲ್ಲಿ ಅಂದರೆ ಡಿರೈವೇಟಿವ್ ಮಾರ್ಕೆಟ್ನಲ್ಲಿ, ಕರೆನ್ಸಿ ಡಿರೈವೇಟಿವ್ ಮಾರ್ಕೆಟ್ನಲ್ಲಿ $US ಬೆಲೆ ₹65 ಆಗಿದೆ. ನಿಮಗೆ $63.50 ಸಿಗುತ್ತೆ, ಯಾಕಂದರೆ ನಿಮ್ಮ ಕಾಂಟ್ರಾಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀರ. ಸೊ $63.50 ಸಿಗುತ್ತೆ ಅಂದರೆ ನಿಮ್ಗೆ ಇಷ್ಟಲಿ ಲಾಭ ಆಗ್ತಾಯಿದೆ. ನಿಮಗಿಲ್ಲಿ $1.5 ಲಾಭ ಆಗ್ತಾಯಿದೆ ನೋಡಿ ಪ್ರತಿ ಡಾಲರ್ ಮೇಲೆ. ಇಂಟು, ಸೊ ನಿಮಗೆ ಕಾಂಟ್ರಾಕ್ಟ್ ಸೈಜ್ ಎಷ್ಟು? ಇಲ್ಲಿ 9,000 ಕಾಂಟ್ರಾಕ್ಟ್ ಸೈಜು. ಅಂಥದ್ದು ನಿಮ್ಮ ಹತ್ರ 11 ಕಾಂಟ್ರಾಕ್ಟ್ ಇದೆ. ಸೊ ಇಲ್ಲಿ ನಿಮಗೆ ಪ್ರತಿ ಡಾಲರ್ ಮೇಲೆ $1.5 ಲಾಭ ಆಗ್ತಾಯಿದೆ. ಅಂಥದ್ದು ನಿಮಗೆ
11 ಕಾಂಟ್ರಾಕ್ಟ್, ಪ್ರತಿ ಕಾಂಟ್ರಾಕ್ಟಲ್ಲಿ $9,000 ಇರುತ್ತೆ. ಅಷ್ಟಾದರೆ ನಿಮ್ಗೆ ಇಲ್ಲಿ ಎಷ್ಟು ಲಾಭ ಆಯಿತು? 1,48,500 rupees. ಇಷ್ಟು ನಿಮಗೆ ಗೈನ್ ಆಗಿದೆ. ಏನರಿಂದ ಗೈನ್ ಆಗಿದ್ದು? ಕರೆನ್ಸಿ ಫ್ಯೂಚರ್ ಮೇಲೆ ಇನ್ವೆಸ್ಟ್ ಮಾಡಿದ್ರಿಂದ ಇಷ್ಟು ನಿಮಗೆ ಗೈನ್ ಆಗಿದೆ. ಓಕೆ, ಇಷ್ಟು ಗೈನ್ ಆಗಿದೆ ಇಟ್ಕೊಳ್ಳೋಣ. ಈಗ ನಮಗೆ ಹಣ ಕೊಡಲಿಕ್ಕಿದೆಯಲ್ಲ, ಅವನಿಗೆ ಹಣ ಎಷ್ಟು ಕೊಡಲಿಕ್ಕಿದೆ ನಮಗೆ? ಈಗ 1 ಲಕ್ಷ ನಾನು ಈಗೇನು ಮಾಡ್ತೀನಿ? ಈಗೇನು 3 ತಿಂಗಳಾಯಿತು, ನಾನು 1 ಲಕ್ಷ ಅವನಿಗೆ ಕೊಡಬೇಕು. 1 ಲಕ್ಷನ ಸ್ಪಾಟ್ ಮಾರ್ಕೆಟ್, ಈಗ ನೋಡಿ ನಾವು ಫಾರ್ವರ್ಡ್ ಕಾಂಟ್ರಾಕ್ಟ್ ಇಲ್ಲಿ ತಗೊಂಡಿಲ್ಲ, ಫಾರ್ವರ್ಡ್ ಕಾಂಟ್ರಾಕ್ಟ್ ಇಲ್ಲಿ ತಗೊಂಡಿದ್ವಿ, ಅದನ್ನು ವರ್ಕೌಟ್ ಮಾಡಿ ನೋಡಿದ್ವಿ, ಇಷ್ಟು ಕೊಡೋದು ಅಂತ ಬಂತು. ಅದೇ ಫಾರ್ವರ್ಡ್ ಕಾಂಟ್ರಾಕ್ಟ್ ತಗೊಳ್ದೇನೆ ನಾವು ಕರೆನ್ಸಿ ಫ್ಯೂಚರ್ ತಗೊಂಡಿದ್ರೆ ಏನಾಗುತ್ತೆ ಅಂತ. ಇಲ್ಲಿ ನಮಗೀಗ ಕರೆನ್ಸಿ ಫ್ಯೂಚರ್ ಅಂತಂದರೆ ನೀವು ಕೊಡೋ ಅಮೌಂಟನ್ನು ಆ ದಿನದ ಸ್ಪಾಟ್ ರೇಟಲ್ಲೇ ಕೊಡ್ತೀರಾ, ಬಟ್ ಮೀನ್ ಟೈಮ್ ನೀವು ಇಲ್ಲೊಂದು ಕಡೆ ಇನ್ವೆಸ್ಟ್ ಮಾಡಿರ್ತೀರ ಅಷ್ಟೆ. ಸೊ ನಿಮ್ಮ ಇನ್ವೆಸ್ಟ್ಮೆಂಟಿಂದ ನಿಮಗೆ ಗೇನ್ ಬರುತ್ತೆ. ಆ ದಿನ ಸ್ಪಾಟ್ ರೇಟ್ ಎಷ್ಟಿರುತ್ತೋ ನೀವು ಅಷ್ಟನ್ನಂತೂ ಕೊಡ್ತೀರಾ. ಸೊ ನಿಮಗೆ ಇಲ್ಲಿ ಬರುವಂಥ ಗೇನ್ ಏನಿದೆಯಲ್ಲ, ಅದು ನಿಮ್ಮ ನೆಟ್ ಪೇಮೆಂಟ್ನ ಕಡಿಮೆ ಮಾಡುತ್ತೆ, ನೆಟ್ ಪೇಯಬಲ್ ಅಮೌಂಟ್ನ ನಿಮ್ಗೆ ಕಡಿಮೆ ಮಾಡಿಕೊಡುತ್ತೆ ಅಂತ. ಸಪೋಸ್ ಇಲ್ಲಿಂದ ಗೇನ್ ಬಂದರೆ, ಯಾಕೆ ಅಂತಂದರೆ ಯಾವಾಗೆಲ್ಲ ಕ್ಯಾಶ್ ಮಾರ್ಕೆಟ್ನಲ್ಲಿ ಅಥವಾ ಫಾರ್ವರ್ಡ್ ಮಾರ್ಕೆಟ್ನಲ್ಲಿ ರೇಟ್ ಹೆಚ್ಚು ಕಡಿಮೆ ಆಗುತ್ತೋ ಡಾಲರಿಂದು, ಅದೇ ಪ್ರಕಾರ ಸ್ಟಾಕ್ ಮಾರ್ಕೆಟ್ನಲ್ಲೂ ಹೀಗೆ ಕ್ಯಾಶ್ ಮಾರ್ಕೆಟಲ್ಲಿ ಡಾಲರ್ ರೇಟ್ ಹೆಚ್ಚು ಕಡಿಮೆ ಆದರೆ ಡಿರೈವೇಟಿವ್ ಮಾರ್ಕೆಟ್ನಲ್ಲೂ ಡಾಲರ್ ರೇಟ್ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ಈಗ ಇಲ್ಲಿಗೆ ಬಂದರೆ ನೀವು 1 ಲಕ್ಷ ಅವನಿಗೆ ಕೊಡೋಕ್ಕಿದೆ. 3 ತಿಂಗಳ ನಂತರದ ಸ್ಪಾಟ್ ರೇಟ್ ಎಷ್ಟಿದೆ? 3 ತಿಂಗಳ ನಂತರ ಸ್ಪಾಟ್ ರೇಟ್ 63 ರೂಪೀಸ್ನಲ್ಲಿ ಅವನಿಗೆ 1 ಲ್ಯಾಕ್ ಅಂದರೆ 63 ಲ್ಯಾಕ್ ಅವನಿಗೆ ಕೊಡಬೇಕು ನಾವು. ಓಕೆ, 63 ಲ್ಯಾಕ್ ಕೊಡೋಣ ಅವನಿಗೆ. ಜೊತೆಗೆ ನಮಗೊಂದು ಆಪರ್ಚುನಿಟಿ ಕಾಸ್ಟ್ ಇದೆ. ಈ 2,20,000 ತೊಗೊಂಡೋಗಿ ಇಲ್ಲಿ ಸೆಕ್ಯೂರಿಟಿ ಡೆಪಾಸಿಟ್ ಮಾಡಿದ್ದೀವಲ್ಲ, ಅದರಿಂದ ನಮಗೆ ಇಂಟ್ರೆಸ್ಟ್ ಮಿಸ್ ಆಯಿತು. ಬೇರೆ ಕಡೆ ಇನ್ವೆಸ್ಟ್ ಮಾಡಿದರೆ ನಮಗೆ ಇಂಟ್ರೆಸ್ಟ್ ಎಷ್ಟು ಬರ್ತಾಯಿತ್ತು? ಈ 2,20,000ಕ್ಕೆ 10% ಇಂಟ್ರೆಸ್ಟ್ ರೇಟ್ ಅಂತೆ, ಅಂದರೆ 0.10 ಇಂಟು 3 ಮಂತ್ಸ್, 3/12 ಮಾಡಿದ್ರೆ 5,500 ರೂಪಾಯಿ. ಓಕೆನಾ? ಸೊ ಇದು ಪೇಯಬಲ್ 63 ಲಕ್ಷ. 5,500 ಇದು ನಮ್ಮಿಂದ ಹೋಗ್ತಿರೋ ಲಾಸು, ದಟ್ ಈಸ್ ಆಲ್ಸೋ ಪೇಯಬಲ್ಲು. ನಮಗೆ ಬಂದಿರೋ ಗೇಯ್ನು 1,48,500. ಇದೆರಡು ಪೇಯಬಲ್, ಅಂದರೆ ನಮ್ಮಿಂದ ಹೋಗ್ತಾ ಇರೋದು ಮತ್ತು ನಮಗೆ ಬಂದಿರೋದು ನಾನು ನೆಟ್ ತೆಗೆದ್ರೆ 63 ಲ್ಯಾಕ್ ಪ್ಲಸ್ 5,500 ಮೈನಸ್ 14 ಲ್ಯಾಕ್ 1,48,500 ಮಾಡಿದ್ರೆ ನಿಮಗೆ ಈ ಆನ್ಸರ್ ಬರುತ್ತೆ. ಸೊ ದಟ್ ಈಸ್ 61,57,000. ದಿಸ್ ಇಸ್ 61,57,000. ಈಗ ನೋಡಿ, ನಿಮಗೆ ಫಾರ್ವರ್ಡ್ ಕಾಂಟ್ರಾಕ್ಟ್ ಮಾತ್ರ ಮಾಡ್ಕೊಂಡಿದ್ರೆ 62,50,000 ಕೊಡೋದಾಗ್ತಿತ್ತು. ಅದೇ ಕರೆನ್ಸಿ ಫ್ಯೂಚರ್ ಮಾಡ್ಕೊಳ್ಳೋದ್ರಿಂದ ಫಾರ್ವರ್ಡ್ ಕಾಂಟ್ರಾಕ್ಟ್ ಬೇಡ, ಕರೆನ್ಸಿ ಫ್ಯೂಚರಿಗೆ ಹೋಗೋಣ ಅಂತಂದರೆ 61,57,000 ಬರುತ್ತೆ. ಇಲ್ಲಿ ನಿಮಗೆ ಯಾವ್ದು ಬೆಟರ್? ಕರೆನ್ಸಿ ಫ್ಯೂಚರೇ ಬೆಟರ್. ಯಾಕೆ ಅಂತಂದರೆ ಇಲ್ಲಿ ಕ್ಯಾಶ್ ಔಟ್ಫ್ಲೋ ಕಡಿಮೆ ಇದೆ. ಸೊ ಬೀಯಿಂಗ್ ಎ ಇಂಪೋರ್ಟರ್ ನಿಮ್ಮಿಂದ ಕ್ಯಾಶ್ ಹೋಗುತ್ತಲ್ಲ, ಅದು ಕರೆನ್ಸಿ ಫ್ಯೂಚರ್ ಮೇಲೆ ಇನ್ವೆಸ್ಟ್ ಮಾಡ್ಕೊಂಡಿದ್ರೆ ಕಡಿಮೆ ಆಗುತ್ತೆ. ಓಕೆ, ಇದು ಸಿಂಪಲ್ ಪ್ರಾಬ್ಲಮ್ ಆ್ಯಕ್ಚುಲಿ. ಯಾಕೆ ಅಂತಂದರೆ ಇಲ್ಲಿ ನಿಮಗೆ ಡೈರೆಕ್ಟ್ ಕೊಟೇಶನ್ ಕೊಟ್ಟಿದ್ದಾರೆ, ಡೈರೆಕ್ಟ್ ಕೋಟ್. ಮತ್ತು ನೀವು ನಿಮ್ಮ ಪೊಸಿಷನ್ ಯಾವತ್ತೂ ಕೂಡ ನೋಡ್ಕೊಳ್ಬೇಕು, ನೀವು ಇಂಪೋರ್ಟರ ಎಕ್ಸ್ಪೋರ್ಟರ್ ಅಂತ. ಓಕೆ, ಈಗ ನೀವು ಇಂಪೋರ್ಟರ್ ಆಗಿಯೇ ಸಪೋಸ್ ನಿಮಗೆ ಇಂಡೈರೆಕ್ಟ್ ಕೋಟ್ ಕೊಟ್ಟರೆ ಆಗ ಏನು ಮಾಡಬೇಕು ಅಂತ. ಸೊ ಆಗ ನೀವು ಪ್ರಾಬ್ಲಮ್ನ ಹೀಗೆ ನೋಡಬೇಕು. ಇಲ್ಲಿ ನೋಡಿ, ನಿಮಗೆ ಇಲ್ಲಿ ಇನ್ ಟರ್ಮ್ಸ್ ಆಫ್ ಇಲ್ಲಿ 1 ಯೂನಿಟ್ ಆಫ್ ಫಾರಿನ್ ಕರೆನ್ಸಿ ಫಾರ್ ಎ ಸ್ಪೆಸಿಫಿಕ್ ಯೂನಿಟ್ ಆಫ್ ಹೋಮ್ ಕರೆನ್ಸಿ ಕೊಟ್ಟಿದ್ದಾರೆ, ಅಂದರೆ ಡೈರೆಕ್ಟ್ ಕೋಟ್. ಅದೇನಾದರೂ ನಿಮಗೆ ಹೀಗೆ ಕೊಟ್ಟರೆ, ಸೊ ಈ ಥರ ಪ್ರಾಬ್ಲಮ್ ತಗೋಣ. ಇಲ್ಲಿ ಅಗೇನ್ ಇಂಡಿಯಾ ಮತ್ತು US ಡಾಲರ್ ಅಂತ ತಗೊಂಡು ನಿಮಗೆ ಯಾವಾಗಲೂ US ಡಾಲರೇ ಬರಬೇಕಂತಿಲ್ಲ, ಪೌಂಡ್ ಬರ್ಬೋದು, ಎನ್ ಬರ್ಬೋದು. ಬಟ್ ಇನ್ ಮೋಸ್ಟ್ ಆಫ್ ದ ಕೇಸಸ್ ನಿಮಗೆ US ಡಾಲರ್ ಮೇಲೇ ಪ್ರಾಬ್ಲಮ್ಸ್ ಇರುತ್ತೆ. ಈಗ ಸೇಮ್ ಅದೇ ಥರ ನೀವು ಇಂಪೋರ್ಟರ್ ಆಗಿದ್ದೀರಾ, 1 ಲ್ಯಾಕ್ $1 ಇಲ್ಲಿ ಕೊಡಲಿಕ್ಕಿದೆ 3 ತಿಂಗಳ ನಂತರ. ಸ್ಪಾಟ್ ರೇಟ್ ನೋಡಿ, ಸ್ಪಾಟ್ ರೇಟ್ 1 ರೂಪಿ ಈಸ್ ಈಕ್ವಲ್ ಟು $0.0165. 1 ಯೂನಿಟ್ ಆಫ್ ಹೋಮ್ ಕರೆನ್ಸಿ ಫಾರ್ ಎ ಸ್ಪೆಸಿಫಿಕ್ ಯೂನಿಟ್ ಆಫ್ ಫಾರಿನ್ ಕರೆನ್ಸಿ. ಇದು ಇಂಡೈರೆಕ್ಟ್ ಕೋಟ್. ಓಕೆ, ಸೊ ಇದು ಇಂಡೈರೆಕ್ಟ್ ಕೋಟ್ ಕೊಟ್ಟಿದ್ದಾರೆ ಅಷ್ಟೇ, ಮತ್ತೇನು ವ್ಯತ್ಯಾಸ ಇಲ್ಲ, ಜಸ್ಟ್ ಇಂಡೈರೆಕ್ಟ್ ಕೋಟ್ ಕೊಟ್ಟಿದ್ದಾರೆ ಅಷ್ಟೇ. ಇದು ಸ್ಪಾಟ್ ರೇಟು. 1 ಮಂತ್ ಫಾರ್ವರ್ಡ್ ರೇಟ್ ನಮಗೇನು ಬೇಕಾಗಿಲ್ಲ, ಯಾಕೆಂದರೆ ನಾವು 3 ಮಂತ್ಸಿಗೆ ನೋಡ್ಕೊಂಡು ಹೋಗಿರೋದ್ರಿಂದ ನಮಗೆ 3 ಮಂತ್ಸ್ ಫಾರ್ವರ್ಡ್ ರೇಟ್ ಮಾತ್ರ ಬೇಕಾಗಿರೋದು. ಇದನ್ನು ನೋಡ್ಕೊಳ್ಳಿ, ಜಸ್ಟ್ 1 ಮಂತ್ ನಿಮಗೆ ಸುಮ್ಮನೆ ಕನ್ಫ್ಯೂಷನಿಗೆ ಕೊಟ್ಟಿದ್ದಾರೆ. ಸೊ 3 ಮಂತ್ ಫಾರ್ವರ್ಡ್ ರೇಟ್ ಒಂದು ರೂಪಾಯಿಗೆ ಇಷ್ಟು ಡಾಲರ್ ಅಂತ ಕೊಟ್ಟಿದ್ದಾರೆ. ಮೊದಲು $1ಗೆ ಎಷ್ಟು ರೂಪಾಯಿ ಅಂತ ಕೊಟ್ಟಿದ್ರು ನೋಡಿ, ಇಲ್ಲಿ $1 ಎಷ್ಟು ಡಾಲರ್ ಅಂತ ಕೊಟ್ಟಿದ್ದಾರೆ ಅಷ್ಟೆ. ಇದು ನಿಮಗೆ ಫಾರ್ವರ್ಡ್
ಕ್ಯಾಶ್ ಮಾರ್ಕೆಟಲ್ಲಿರೋ ಅಂಥದ್ದು. ಇನ್ನು ನೀವು ಕರೆನ್ಸಿ ಫ್ಯೂಚರಿಗೆ ಬಂದರೆ, ಕರೆನ್ಸಿ ಮಾರ್ಕೆಟ್ ಅಂದರೆ ಡಿರವೇಟಿವ್ ಮಾರ್ಕೆಟ್ ಅಥವಾ ಸ್ಟಾಕ್ ಮಾರ್ಕೆಟ್, ಫಾರಿನ್ ಕರೆನ್ಸಿ US ಡಾಲರ್ ಡಿರವೇಟಿವ್ ಮಾರ್ಕೆಟ್, ಅಲ್ಲಿಗೆ ಬಂದರೆ ನೀವು ನಿಮಗೆ ಅಲ್ಲಿ ಫ್ಯೂಚರ್ ಕಾಂಟ್ರಾಕ್ಟ್ ಸಿಗುತ್ತೆ. ಬಟ್ ದಟ್ ಈಸ್ ನಾಟ್ ಕಸ್ಟಮೈಸ್, ಸ್ಟ್ಯಾಂಡರ್ಡೈಸ್ಡ್ ಆಗಿ. ಅಂದರೆ ಅದು ನಿಮಗೆ ಸ್ಪೆಸಿಫಿಕ್ ಸೈಜ್ ಸಿಗೋದಿಲ್ಲ. ಅಂದರೆ ಅಲ್ಲಿ ಸಿಗೋ ಸೈಜನ್ನು ನೀವು ತೊಗೊಳ್ಬೇಕಾದ್ರೆ. ಕರೆನ್ಸಿ ಫ್ಯೂಚರ್ ರೇಟ್ ಏನೇನಿದೆ, 1 ಮಂತ್ ಬಿಡಿ, 3 ಮಂತ್ಸ್ ನೋಡಿ. 3 ಮಂತ್ಸ್ ₹1 = 0.0159 $. ಅಂತ. ನೀವು ಮಾರ್ಜಿನ್ ಎಷ್ಟು ಕಟ್ಟಬೇಕು? ಸಪೋಸ್ ನೀವು 1 ಮಂತಿಗೆ ಕರೆನ್ಸಿ ಫ್ಯೂಚರ್ ತೊಗೊಳ್ಳೋದಾದರೆ ನೀವು 15,000 ಸೆಕ್ಯೂರಿಟಿ ಡೆಪಾಸಿಟ್ ಇಡಬೇಕಾಗ್ತಿತ್ತು. 3 ಮಂತಿಗೆ ಕರೆನ್ಸಿ ಫ್ಯೂಚರ್ ತೊಗೊಳ್ಳೋದ್ರಿಂದ ನೀವು 20,000 ಸೆಕ್ಯೂರಿಟಿ ಡೆಪಾಸಿಟ್ ಇಡಬೇಕಾದ ಪ್ರತಿ ಒಂದು ಕಾಂಟ್ರಾಕ್ಟ್ ಮೇಲೆ. ಒಂದು ಕಾಂಟ್ರಾಕ್ಟಿಗೆ 20,000 ಸೆಕ್ಯೂರಿಟಿ ಡೆಪಾಸಿಟ್ ಇಡಬೇಕಾದ. ಕಾಂಟ್ರಾಕ್ಟ್ ಸೈಜ್ ಎಷ್ಟಿರುತ್ತೆ, ಎಷ್ಟಕ್ಕೆ ಸಿಗುತ್ತೆ ನಿಮಗಿದು ಅಂತಂದರೆ, ಇದು ರುಪಿನಲ್ಲಿ ಕೊಟ್ಟಿದೆ ನೋಡಿ. ಸೊ ಎಷ್ಟು ಇದೆ, 5,60,000. 5,60,000 ಇಸ್ ಅ ಕಾಂಟ್ರಾಕ್ಟ್ ಸೈಜ್. ಸೊ ಈ ಸೈಜಿಗೆ ಸಿಗೋದು ನಿಮಗೆ, ಬೇರೆ ಸೈಜ್ ಸಿಗೋದಿಲ್ಲ ನಿಮಗೆ. ಸೊ ನಿಮಗೆ ಇಲ್ಲಿ ಆ್ಯಕ್ಚುಲಿ ಡಾಲರ್ನಲ್ಲಿದೆ, ಇದು ರುಪಿನಲ್ಲಿದೆ. ಸೊ ನಿಮಗೆ ಮುಂದೆ ನೀವು ನಂಬರ್ ಆಫ್ ಕಾಂಟ್ರಾಕ್ಟ್ಸನ್ನು ಕಂಡುಹಿಡಿಯುವಾಗ ನೀವು ಇದನ್ನು ಕೂಡ ರುಪಿ ಕನ್ವರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆಗ ಮಾತ್ರ ನಿಮ್ಗೆ ನಂಬರ್ ಆಫ್ ಕಾಂಟ್ರಾಕ್ಟ್ಸ್ ಎಷ್ಟು ಅಂತ ಗೊತ್ತಾಗುತ್ತೆ. ಅದು ಮತ್ತೆ ಹೇಳ್ತೀನಿ ನೋಡಿ. ಇನ್ನು ಮೆಚುರಿಟಿ ದಿನ ಏನಾಗುತ್ತೆ ಅಂತ. ಮೆಚುರಿಟಿ ದಿನ ನೀವು ಏನೂ ಕಾಂಟ್ಯಾಕ್ಟೇ ಮಾಡ್ಕೊಂಡಿಲ್ಲ ಅಂತಂದರೆ ಅವತ್ತಿನ ಸ್ಪಾಟ್ ರೇಟ್, ಮಾರ್ಕೆಟ್ ರೇಟ್, ಅವತ್ತಿನ ಮಾರ್ಕೆಟ್ ರೇಟ್, ಕರೆನ್ಸಿ ಮಾರ್ಕೆಟ್ ರೇಟ್ ಎಷ್ಟಿರುತ್ತೆ, ₹1 = 0.0156 ಇರುತ್ತೆ. ಕರೆನ್ಸಿ ಫ್ಯೂಚರ್ ರೇಟ್ ಇದು ನಿಮ್ಮ ಸ್ಟಾಕ್ ಮಾರ್ಕೆಟ್ನ ರೇಟ್. ಇದು ನೀವೆಲ್ಲಿ ಡಾಲರ್ ಮೇಲೆ ಬೆಟ್ಟಿಂಗ್ ಮಾಡಿರ್ತೀರಲ್ಲ, ಅದು 3 ತಿಂಗಳ ನಂತರ ಅಲ್ಲಿ ಇಷ್ಟು ರೇಟ್ ಆಗಿಬಿಡುತ್ತೆ, ಮಾರ್ಕೆಟ್ ರೇಟ್. ಇದು ಸ್ಟಾಕ್ ಮಾರ್ಕೆಟಿನ ರೇಟ್. ನಿಮ್ಮ ಕಾಂಟ್ರಾಕ್ಟ್ ರೇಟ್ ಎಲ್ಲಿದೆ, ಇದು ನಿಮ್ಮ ಕಾಂಟ್ರಾಕ್ಟ್ ರೇಟ್. ಇದು ಕಾಂಟ್ರಾಕ್ಟ್ ರೇಟು, ಇದು ಮಾರ್ಕೆಟ್ ರೇಟ್ ಆಫ್ಟರ್ 3 ಮಂತ್ಸ್. ಯಾವುದಕ್ಕೆ ಸಂಬಂಧಪಟ್ಟ, ಕರೆನ್ಸಿ ಫ್ಯೂಚರಿಗೆ ಸಂಬಂಧಪಟ್ಟಾಗಿ. ಓಕೆ, ಈಗ ನಾವು ಫಸ್ಟ್ ವರ್ಕೌಟ್ ಮಾಡಿ ನೋಡೋಣ ಯಾವುದನ್ನು. ವಾಟ್ ವುಡ್ ಬಿ ದ ಪಾಸಿಬಲ್ ಕ್ಯಾಶ್ ಔಟ್ ಫ್ಲೋ ಇಫ್ ಯು ಟೇಕ್ ಆರ್ ಇಫ್ ಯು ಗೋ ಫಾರ್ ಫಾರ್ವರ್ಡ್ ಕಾಂಟ್ರಾಕ್ಟ್. ಬರೀ ಫಾರ್ವರ್ಡ್ ಕಾಂಟ್ರಾಕ್ಟ್ ತೊಗೊಂಡಿದ್ದೀರಾ ಅಂತಂದರೆ ಏನು ಇಲ್ಲ, ಸಿಂಪಲ್, ಡೈರೆಕ್ಟಾಗಿ ಈ ರೇಟ್ ತೊಗೊಂಡ್ಬಿಡೋದು ಅಷ್ಟೇ. 3 ಮಂತ್ ಫಾರ್ವರ್ಡ್ ರೇಟ್ ತೊಗೊಂಡ್ಬಿಟ್ರೆ ಆಯಿತು. ನಿಮಗೆ ಕೊಡಲಿಕ್ಕಿದೆ ಎಷ್ಟು, $1,00,000. $1,00,000 ಬರ್ಕೊಳ್ಳಿ. ಇಲ್ಲಿ ನೀವು ಮಲ್ಟಿಪಲ್ ಮಾಡಲ್ಲ, ಡಿವೈಡ್ ಮಾಡ್ತೀರಾ. ಯಾಕೆಂದರೆ ಇಲ್ಲಿ ಇಂಡೈರೆಕ್ಟ್ ಕೊಟ್ಟಿದ್ದಾರೆ. ಸೊ ₹1 ಎಷ್ಟು ಡಾಲರ್ ಕೊಟ್ಟಿದ್ದಾರೆ, ಮೊದಲು $1 ಎಷ್ಟು ರುಪಿ ಕೊಡ್ತಿದ್ರು, ಆಗ ನೀವು ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಡಾಲರ್ ಇದೆ. ಸೊ ನಿಮಗೆ ₹1 ಸೊ ಇಷ್ಟು ಡಾಲರ್. ಸೊ $1,00,000 /0.0158 ಮಾಡಿಕೊಂಡ್ರೆ ನಿಮಗಾಗ ಎಷ್ಟು ರುಪಿ ಅಂತ ಸಿಗುತ್ತೆ. ಸೊ ದಿಸ್ ಈಸ್ ಹೌ ಯು ನೀಡ್ ಟು ಕನ್ವರ್ಟ್ ದಟ್ ಇಂಟು ರುಪಿ. ಸೊ $1,00,000ನ 3 ಮಂತ್ ನಂತರ ಈ ರೇಟ್ನಲ್ಲಿ ನೀವು ಕನ್ವರ್ಟ್ ಮಾಡ್ತಾ ಇದ್ದೀರಾ. ಇದು ಯಾವ ರೇಟ್ ಇದು ಫಾರ್ವರ್ಡ್ ಮಾರ್ಕೆಟ್ ರೇಟ್. ಇದು ನೀವು ಬ್ಯಾಂಕಿನ ರೇಟ್ ಇದು. ಸೊ ಈ ರೇಟಲ್ಲಿ ಕನ್ವರ್ಟ್ ಮಾಡ್ತೀರಾ. ಆಗ ನಿಮಗೆ 63,29,114 ಬರುತ್ತೆ. ಅಂದರೆ ನೀವು ಕರೆನ್ಸಿ ಫ್ಯೂಚರ್ ತೊಗೊಳ್ತಿಲ್ಲ, ಓನ್ಲಿ ಫಾರ್ವರ್ಡ್ ಕಾಂಟ್ರಾಕ್ಟ್ ತೊಗೊಳ್ತಿದ್ದೀರಾ ಅಂತಂದರೆ. ಫಾರ್ವರ್ಡ್ ಕಾಂಟ್ರಾಕ್ಟ್ ಬೇಡ, ಕರೆನ್ಸಿ ಫ್ಯೂಚರ್ ತೊಗೊಂಡು ನೋಡೋಣ ಅಂದಾಗ ಸೊ ಏನಾಗುತ್ತೆ, ಫಸ್ಟ್ ಇಲ್ಲಿ ಯಾವ ಸೈಡ್ ನೋಡ್ಬೇಕು. ನಾನು ಹೇಳಿದ್ದೆ ದ ಸೈಡ್ ವೇರ್ ಯು ಆರ್ ಅಫ್ರೈಡ್ ಆಫ್ ಅಂತ. ನಿಮ್ಗೇನು ಭಯ ಇದೆ ಈಗ, ನೀವು ಇಂಪೋರ್ಟರ್ ಆಗಿ ಅವತ್ತು ಏನು ಭಯ ಇರುತ್ತೆ, ನೀವು ಇಂಪೋರ್ಟರ್ ಆಗಿ ಫಾರಿನ್ ಕರೆನ್ಸಿ ಅಪ್ರಿಷಿಯೇಟ್ ಆದರೆ ಭಯ ನಿಮಗೆ. ನೀವು ಇಂಪೋರ್ಟರ್ ಆಗಿ ಫಾರಿನ್ ಕರೆನ್ಸಿ ಅಪ್ರಿಷಿಯೇಟ್ ಆದರೆ ರಿಸ್ಕ್ ನಿಮಗೆ. ನೀವೇನು ಮಾಡ್ತೀರಾಗ, ಫಾರಿನ್ ಕರೆನ್ಸಿ ಅಪ್ರಿಷಿಯೇಟ್ ಆಗಬಾರ್ದು ಅಂತ. ಸೊ ಫಾರಿನ್ ಕರೆನ್ಸಿ ಅಪ್ರಿಷಿಯೇಟ್ ಆಗೋದು ನಿಮಗೆ ಬೇಕಾಗಿಲ್ಲ, ಫಾರಿನ್ ಕರೆನ್ಸಿ ಡಿಪ್ರಿಷಿಯೇಟ್ ಆಗಬೇಕು ನಿಮಗೆ. ಇಲ್ಲಿ ನಿಮಗೆ ಫಾರಿನ್ ಕರೆನ್ಸಿ ಇದರಲ್ಲಿ ಕೊಟ್ಟಿಲ್ಲ. ಇಲ್ಲಿ ಯೂನಿಟ್ ಯಾವತ್ತು ಇಲ್ಲಿ ಇಂಡಿಯನ್ ರುಪಿ ಯೂನಿಟಲ್ಲಿದೆ. ಹಿಂದಿನ ಇದರಲ್ಲಿ ಫಾರಿನ್ ಕರೆನ್ಸಿ ಯೂನಿಟಲ್ಲಿತ್ತು, ಇಲ್ಲಿ ಇಂಡಿಯನ್ ರುಪಿ ಯೂನಿಟಲ್ಲಿ ಕೊಟ್ಟಿರೋದ್ರಿಂದ ಜಸ್ಟ್ ರಿವರ್ಸ್ ಅಷ್ಟೇ. ಅಂದ್ರೇನು, ನೀವು ಇಂಪೋರ್ಟರ್ ಆಗಿ US ಡಾಲರ್ ರೈಸ್ ಆಗಬಾರ್ದು ನಿಮಗೆ. US ಡಾಲರ್ ರೈಸ್ ಆಗೋದ್ರ ಬಗ್ಗೆ ಭಯ ಇದೆ ನಿಮಗೆ ಇಂಪೋರ್ಟರ್ ಆಗಿ. ಹಾಗಂದ್ರೂ ಒಂದೇ, ಅಥವಾ ನೀವು ಇಂಪೋರ್ಟರ್ ಆಗಿ US ಡಾಲರ್ ರೈಸ್ ಆಗಬಾರ್ದು ಅಂತಂದರೆ ಏನು, ಇಂಡಿಯನ್ ರುಪಿ ನಿಮಗೆ ಕಡಿಮೆ ಆಗಬಾರ್ದು ಅಥವಾ ವೀಕ್ ಆಗಬಾರ್ದು ಅಂತ ನಿಮ್ಮ ಭಯ ಏನು ಅಂತಂದರೆ ಫಾಲಿಂಗ್ ಇಂಡಿಯನ್ ರುಪಿ ಕಡಿಮೆ ಆಗೋದ್ರ ಬಗ್ಗೆ ಭಯ ಇದೆ. ಅದಕ್ಕೆ ನೀವು ಈಗ ಸೆಟ್ ಮಾಡಬೇಕು, ಏನು ಕರೆನ್ಸಿ ಫ್ಯೂಚರ್ನ ಆ ಪ್ರಕಾರ ತಗೊಳ್ಬೇಕು. ಆಗ ನೀವು ಲಾಂಗ್ ಪೊಸಿಷನ್ ತೊಗೊಳ್ಳೋದಿಲ್ಲ, ಶಾರ್ಟ್ ಪೊಸಿಷನ್ ತೊಗೊಳ್ತೀರ, ಅಂದರೆ ಸೆಲ್ಲಿಂಗ್ ಕರೆನ್ಸಿ. ಸೊ ಸೆಲ್ಲಿಂಗ್ ಕರೆನ್ಸಿ ತಗೊಳ್ಳುವಾಗ ನೀವು ಅದಕ್ಕೊಂದು ರೇಟ್ ಸೆಟ್ ಮಾಡ್ತೀರಾ, ಅಂದರೆ ಇದಕ್ಕಿಂತ ಕಡಿಮೆ ಆಗಬಾರ್ದು ಅಂತ. ಈ ರೇಟ್ ಏನಿದೆಯಲ್ಲ, ಇದು ಕಾಂಟ್ರಾಕ್ಟ್ ರೇಟ್ 0.0159 ಶಾರ್ಟ್ ಪೊಸಿಷನಲ್ಲಿ. ಅಂದರೆ ನಿಮಗೆ
ಕರೆನ್ಸಿ ಫ್ಯೂಚರ್ ರೇಟು ಇದಕ್ಕಿಂತ ಕಡಿಮೆ ಆಗಬಾರ್ದು ಅಂತ. ಇದಕ್ಕಿಂತ ಕಡಿಮೆ ಆದರೆ ಕಾಂಟ್ರಾಕ್ಟ್ ತೊಗೊಂಡಿರೋದ್ರಿಂದ ನಿಮ್ಗೆ ಲಾಭ ಆಗುತ್ತೆ. ಕಾಂಟ್ರಾಕ್ಟ್ ತೊಗೊಂಡಿರಲಿಲ್ಲ ಅಂತಂದರೆ ನೀವು ಇಷ್ಟಕ್ಕೆ ಸೇಲ್ ಮಾಡಬೇಕಾಗಿತ್ತು US ಡಾಲರ್ನ. ಕಾಂಟ್ರಾಕ್ಟ್ ತೊಗೊಂಡಿರೋದ್ರಿಂದ ನೀವು ಇಷ್ಟಕ್ಕೆ ಸೇಲ್ ಮಾಡ್ಬೋದು. ಅಂದರೆ ಇದಕ್ಕಿಂತ ಕಡಿಮೆ ಆದರೆ ನಿಮಗೆ ಕಾಂಟ್ರಾಕ್ಟಿಂದ ಲಾಭನೇ ಆಗುತ್ತೆ. ಓಕೆನಾ? ಅದಕ್ಕೆ ನೀವು ಕಡಿಮೆ ಸೈಡು ಬೆಟ್ಟಿಂಗ್ ಮಾಡ್ತೀರಾ, ಶಾರ್ಟ್ ಪೊಸಿಷನ್ ಬೆಟ್ಟಿಂಗ್ ಮಾಡ್ತೀರಾ. ಇದೇನಿಲ್ಲ, ಹಿಂದಿನ ಪ್ರಾಬ್ಲಮ್ ಥರನೇ ಇದೆ. ಅಲ್ಲಿ ಏನು ಮಾಡಿದ್ವಿ ಅಂದರೆ ನಾವು ಲಾಂಗ್ ಪೊಸಿಷನಲ್ಲಿ ಬೆಟ್ಟಿಂಗ್ ಮಾಡಿದ್ವಿ. ಯಾಕೆ ಅಂತಂದರೆ ಅಲ್ಲಿ ನಾವು US ಡಾಲರ್ ದೃಷ್ಟಿಕೋನದಲ್ಲಿ ನೋಡಿದ್ವಿ, US ಡಾಲರ್ ಪಾಯಿಂಟ್ ಆಫ್ ವ್ಯೂ. ಇಲ್ಲಿ ನಾವು ಇಂಡಿಯನ್ ರುಪಿ ಪಾಯಿಂಟ್ ಆಫ್ ವ್ಯೂ ನೋಡ್ತಾ ಇದ್ದೀವಿ ಅಷ್ಟೇ. ಯಾಕೆಂದರೆ ಇಲ್ಲಿ ಕೊಟ್ಟಿರೋದು ಇಂಡೈರೆಕ್ಟ್ ಕೋಟ್ ಆಗಿರೋದ್ರಿಂದ. ಓಕೆ, ಇಲ್ಲಿ ನಮಗೆ ಇಂಡಿಯನ್ ರುಪಿ ಕೆಳಗಡೆ ಬರಬಾರ್ದು, ಇದಕ್ಕಿಂತನೂ ಕಡಿಮೆ ಆಗಬಾರ್ದು. ಓಕೆ, ಅದಕ್ಕೋಸ್ಕರ ಶಾರ್ಟ್ ಪೊಸಿಷನ್ ತಗೊಂಡ್ವಿ. ಈಗ ನಂಬರ್ ಆಫ್ ಕಾಂಟ್ರಾಕ್ಟ್ ಕಂಡುಹಿಡಿಯೋದು ಹೇಗೆ? ಈಗ ಡಾಲರ್ ಪೇಯಬಲ್ ಎಷ್ಟು, ನಮಗೆ ಇಷ್ಟು ಹಣ ನಾವು ಕೊಡಲಿಕ್ಕಿರೋದು 1 lakh. ಈ 1 lakhನ ಇಂಡಿಯನ್ ರುಪಿ ಪಾಯಿಂಟ್ ಆಫ್ ವ್ಯೂ ಎಷ್ಟು ಅಂತ, ಈಕ್ವಲೆಂಟು ರುಪಿ. ಈ 1 lakh ರುಪಿನಲ್ಲಿ ಹೇಳೋದಾದರೆ ಯಾವ ರೇಟಲ್ಲಿ ತೊಗೊಳ್ಬೇಕು? ಯಾವತ್ತೂ ಕೂಡ ನೀವು ಈ ಕಾಂಟ್ರಾಕ್ಟ್ ರೇಟಲ್ಲಿ ತೊಗೊಳ್ಬೇಕು. ಈ ರೇಟ್ ಇದೆಯಲ್ಲ, ಈ ಕಾಂಟ್ರಾಕ್ಟ್ ರೇಟ್ನಲ್ಲಿ ನೀವು ಕನ್ವರ್ಟ್ ಮಾಡ್ಕೊಳ್ಬೇಕು ಇದನ್ನು. ಸೊ ಈ 1 lakh ಕರೆನ್ಸಿ ಫ್ಯೂಚರ್ ರೇಟ್ 3 months ರೇಟಲ್ಲಿ ನೀವು ಕನ್ವರ್ಟ್ ಮಾಡಿ ನೋಡಿದರೆ ಆಗ ನಿಮಗೆ ಎಷ್ಟು ಪೇಯಬಲ್ ಅಂತ ಗೊತ್ತಾಗುತ್ತೆ. ದಟ್ ಈಸ್ 62,89,308. ನಮಗಿಷ್ಟು ಹಣ ಬೇಕು, ಇಂಡಿಯನ್ ರುಪಿ ಬೇಕೀಗ ಇವನಿಗೆ ಪೇಮೆಂಟ್ ಮಾಡಲಿಕ್ಕೆ. ಸೊ ಇಷ್ಟು ಹಣ ಬೇಕು. ಕಾಂಟ್ರಾಕ್ಟ್ ಸೈಜ್ ಇರೋದು 5,60,000. ಸೊ ಹಾಗಿದ್ರೆ ನಮಗೆ ಎಷ್ಟು ಕಾಂಟ್ರಾಕ್ಟ್ ಬೇಕು ಇಷ್ಟು ಹಣ ಮೀಟ್ ಆಗಲಿಕ್ಕೆ? 62,89,308 ಡಿವೈಡ್ ಬೈ 5,60,000 ಮಾಡಿದ್ರೆ ನಿಮಗೆ 11.23 ಬರುತ್ತೆ. ಅದನ್ನು ನೀವು 11 ಕಾಂಟ್ರಾಕ್ಟಿಗೆ ನೀವು ರೌಂಡ್ ಆಫ್ ಮಾಡ್ಕೊಳ್ಳಿ. ಈಗ 11 ಕಾಂಟ್ರಾಕ್ಟ್ ಬೇಕಾಗಿದೆ ನಮಗೆ. ಮಾರ್ಜಿನ್ ಕಂಡುಹಿಡಿಯೋದು ಸ್ವಲ್ಪ. ಈಗ 3 months ಮಾರ್ಜಿನ್ ಎಷ್ಟು ಕೊಟ್ಟಿದ್ದಾರೆ? ಮಾರ್ಜಿನ್ ಸೆಕ್ಯೂರಿಟಿ ಡೆಪಾಸಿಟ್ ಎಷ್ಟು ಇಡಬೇಕಂತೆ? 3 monthsiಗಾದರೆ 20,000 ಇಡಬೇಕಂತೆ. ಇದು ಒಂದು ಕಾಂಟ್ರಾಕ್ಟಿಗೆ 20,000 ಆದರೆ 11 ಕಾಂಟ್ರಾಕ್ಟಿಗೆ 2,20,000 ಆಗುತ್ತೆ. ಓಕೆ, ಈಗ ಆನ್ ಮೆಚುರಿಟಿ ದಿನ ಏನಾಗುತ್ತೆ? ಸೆಟಲ್ಮೆಂಟ್ ಡೇಟ್ ದಿನ. ಎನಿವೇಸ್ ನೀವು ಓಕೆ, ನಿಮಗೆ ಇಲ್ಲಿ ಒಂದು ನಿಮ್ಮ ಗೇಯ್ನ್ ಏನು ಅಂತ ನೋಡೋಣ. ನೀವು ಶಾರ್ಟ್ ಪೊಸಿಷನಲ್ಲಿ ಕರೆನ್ಸಿ ಫ್ಯೂಚರಲ್ಲಿ ಇನ್ವೆಸ್ಟ್ ಮಾಡಿದ್ರಿ. ಓಕೆ, ನಿಮ್ಮ ಕಾಂಟ್ರಾಕ್ಟ್ ರೇಟು 0.0159. ಅದೇ ಸ್ಟಾಕ್ ಮಾರ್ಕೆಟ್ ರೇಟು 0.0154. ಇದು 0.0154 ಅಂದರೆ ನಿಮ್ಗೆ ಲಾಭ ಆಗಿದೆ ತಾನೇ ಕಾಂಟ್ರಾಕ್ಟ್ ತೊಗೊಂಡಿರೋದ್ರಿಂದ. ಇಂಡಿಯನ್ ರುಪಿ ಇದಕ್ಕಿಂತನೂ ಕಡಿಮೆ ಆಗಿಬಿಟ್ಟಿದೆ, ಈ ಕಾಂಟ್ರಾಕ್ಟ್ ರೇಟಿಗಿಂತನೂ ಕಡಿಮೆ ಆಗಿಬಿಟ್ಟಿದೆ. ನೀವು ಸೆಲ್ಲಿಂಗ್ US ಡಾಲರ್ ಆಗಿರೋದ್ರಿಂದ ನೀವು ಕಾಂಟ್ರಾಕ್ಟ್ ತೊಗೊಂಡಿಲ್ಲ ಅಂತಂದರೆ ಈ ಕಡಿಮೆಗೆ ಸೆಲ್ ಮಾಡಬೇಕಾಗ್ತಿತ್ತು. ಈಗ ಇಷ್ಟಕ್ಕೆ ಸೆಲ್ ಮಾಡ್ಬೋದು, ಅಂದರೆ ಇದರಿಂದ ಲಾಭ ಆಗುತ್ತೆ ಅಂತ ಅಷ್ಟೇ. ನಿಜವಾಗ್ಲೂ ನೀವು ಸೆಲ್ ಮಾಡೋದಿಲ್ಲ. ಓಕೆ, ಈಗ ನೀವು ಇದೆರಡರ ಮಧ್ಯೆ ಡಿಫ್ರೆನ್ಸ್ ನೋಡಿ. ಆಗ ನಿಮಗೆ ಲಾಭ ಎಷ್ಟು ಅಂತ ಗೊತ್ತಾಗಲ್ಲ. 0.0159 ಮೈನಸ್ 0.0154 ಇಂಟು ಕಾಂಟ್ರಾಕ್ಟ್ ಸೈಜ್ ಎಷ್ಟು? 5,60,000. ಅಂಥದ್ದು ಎಷ್ಟು ಕಾಂಟ್ರಾಕ್ಟ್ ಇದೆ? 11 ಕಾಂಟ್ರಾಕ್ಟ್ ಇದೆ ಅಂದಾಗ ನಿಮಗೆ ಇದು ಡಾಲರಲ್ಲಿದೆ. ಸೊ ಡಾಲರಲ್ಲಿ ನಿಮಗೆ ಆನ್ಸರ್ ಬರ್ತಾರೆ, ದಟ್ ಈಸ್ 3,080. ಇಷ್ಟು ಗೇಯ್ನ್ ಆಗಿದೆ ನಿಮಗೆ, 3,080 ಗೇಯ್ನ್ ಆಗಿದೆ ನಿಮಗೆ. ಓಕೆ, ಈಗ ಮುಂದುವರೆದು ಎಷ್ಟು ಪೇಯಬಲ್, ಎಷ್ಟು ಡಾಲರ್ ಕೊಡಲಿಕ್ಕಿರೋದು? $1 lakh ಕೊಡಲಿಕ್ಕಿರೋದು. $1 lakh ಎನಿವೇಸ್ ನೀವು ಕೊಡಲಿಕ್ಕಿದೆ. $1 lakh ಪ್ರಾಫಿಟು 3,80,000 ಬಂದಿದೆ. ಸಾರಿ, $3,080. ಅದು ನಿಜವಾಗ್ಲೂ ನೀವು ಕೊಡಬೇಕಾಗಿರೋದು ಎಷ್ಟು? 1 ಲಕ್ಷ ಕೊಡೋಕ್ಕಿತ್ತು ಎಲ್ಲಿ ನೀವು ಇಂಪೋರ್ಟ್ ಮಾಡ್ಕೊಂಡಿದ್ದಕ್ಕೆ. ಬಟ್ ಇಲ್ಲಿ 3,080 ನಿಮಗೆ ಈ ಕರೆನ್ಸಿ ಫ್ಯೂಚರಿಂದ ಲಾಭ ಬಂದಿದೆ. ನೀವು ನಿಜವಾಗ್ಲೂ ಕೊಡಬೇಕಾಗೋದು ಅವಾಗ ಎಷ್ಟು ನೆಟ್ ಅಮೌಂಟು? ಈ ಪೇಯಬಲಲ್ಲಿ ಈ ರಿಸೀವ್ಡ್ ತೆಗೆದರೆ ಆಗ ನೀವು $96,920 ನಿಜವಾಗ್ಲೂ ಕೊಡಬೇಕಾಗತ್ತೆ. ಓಕೆ, ವೆಲ್, ಇಷ್ಟೇ ಅಲ್ಲ, ಇದರಲ್ಲಿ ಇನ್ನೊಂದು ಅಡ್ಜಸ್ಟ್ಮೆಂಟ್ ಇದೆ. ಯಾವ ಅಡ್ಜಸ್ಟ್ಮೆಂಟ್ ಹೇಳಿ? ನಾವು ಆಪರ್ಚುನಿಟಿ ಕಾಸ್ಟನ್ನು ಕಂಡುಹಿಡಬೇಕು. ಯಾವುದಕ್ಕೆ? ಸೆಕ್ಯೂರಿಟಿ ಡೆಪಾಸಿಟ್ಗೆ. ಸೊ ಸೆಕ್ಯೂರಿಟಿ ಡೆಪಾಸಿಟಿಗೆ ಆಗಿರೋ ಆಪರ್ಚುನಿಟಿ ಕಾಸ್ಟ್ ಕೂಡ ನಮ್ಗೆ ಲಾಸ್ ಅಲ್ವಾ? ಓಕೆ, ಈ 96,920 ಒಂದು ಕಡೆ ಇಟ್ಕೊಳ್ಳಿ. ಈಗ ಅದು ನಾವು ಕೊಡಬೇಕಾಗಿರೋ ನಮಗೆ ನಿಜವಾಗ್ಲೂ ನೆಟ್ ಲಾಸ್ ಅಂತ. ಓಕೆ, ಇದು ನಿಮಗೆ ಈಗ ಆಪರ್ಚುನಿಟಿ ಕಾಸ್ಟ್ ಇಂಡಿಯನ್ ರುಪಿನಲ್ಲಿ ಇರೋದ್ರಿಂದ ಇದನ್ನು ಕೂಡ ನೀವು ಇಂಡಿಯನ್ ರುಪಿ ಕನ್ವರ್ಟ್ ಮಾಡ್ಕೊಳ್ಬೇಕು.
96,920ನ ಇಂಡಿಯನ್ ರುಪಿ ಕನ್ವರ್ಟ್ ಮಾಡಿದ್ರೆ 96,920 ಡಿವೈಡ್ ಬೈ 0.0156. ಸೊ ದಿಸ್ ಈಸ್ ದ ರೇಟ್ 0.0156. ಇದು ಸ್ಪಾಟ್ ರೇಟ್. ಸೊ ಯಾವತ್ತೂ ಕೂಡ ನೀವು ಕೊಡುವಾಗ ಇದೇ ರೇಟಲ್ಲೇ ಕೊಡೋದು. ನೀವು ಫಾರ್ವರ್ಡ್ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ರೆ ಮಾತ್ರ ಆ ಬ್ಯಾಂಕಿನ ಫಾರ್ವರ್ಡ್ ರೇಟಲ್ಲಿ ಕೊಡ್ತೀರ. ಅದೇ ಫ್ಯೂಚರ್ ಕಾಂಟ್ರಾಕ್ಟಿಗೆ ಹೋದರೆ ನೀವು ಪೇಮೆಂಟ್ ಮಾಡುವಾಗ ಸ್ಪಾಟ್ ರೇಟಲ್ಲೇ ಮಾಡಬೇಕಾಗತ್ತೆ. ಬಟ್ ಇಲ್ಲಿಂದ ನಿಮ್ಗೆ ಲಾಭ ಬಂದಿರುತ್ತೆ ಅಷ್ಟೇ. ಸ್ಟಾಕ್ ಮಾರ್ಕೆಟಿಂದ ನಿಮ್ಗೆ ಲಾಭ ಬಂದಿರುತ್ತೆ. ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಡಾಲರ್ ಮೇಲೆ ಇನ್ವೆಸ್ಟ್ ಮಾಡಿರ್ತೀರಲ್ಲ, ಅಲ್ಲಿಂದ ಲಾಭ ಬಂದಿರುತ್ತೆ. ಬಟ್ ಎನಿವೇಸ್ ಆ ಇಂಪೋರ್ಟ್ ಮಾಡ್ಕೊಂಡಿರೋದಕ್ಕೆ ಮಾಡೋ ಪೇಮೆಂಟ್ ಇದೆಯಲ್ಲ, ಅದನ್ನು ಆ ದಿನದ ಸ್ಪಾಟ್ ರೇಟಲ್ಲಿ, ಸೊ ಇದನ್ನು ಆ ದಿನದ ಸ್ಪಾಟ್ ರೇಟಲ್ಲಿ ನೀವು ಕನ್ವರ್ಟ್ ಮಾಡಿಬಿಟ್ರೆ ಇಷ್ಟು ರೂಪಾಯಿ ಆಗುತ್ತೆ. ದಿಸ್ ಈಸ್ ಆ್ಯಕ್ಚುಲಿ ದ ರುಪಿ ಯು ಆರ್ ಹೋಲ್ಡಿಂಗ್ ನಾವು 62,12,820. ಈಗ ಇದರಿಂದ ನೀವು ಆಪರ್ಚುನಿಟಿ ಕಾಸ್ಟ್ ಅಂತ ತೆಗೆದುಬಿಡಿ. ಆಪರ್ಚುನಿಟಿ ಕಾಸ್ಟ್ ಆ್ಯಕ್ಚುಲಿ ಇದು ತೆಗೆಯೋದಿಲ್ಲ, ಯಾಕಂದರೆ ಇದು ಅಮೌಂಟ್ ಪೇಯಬಲ್, ನೀವು ಕೊಡಬೇಕಾಗಿರೋದ್ರಿಂದ ಇದಕ್ಕೆ ಆಪರ್ಚುನಿಟಿ ಕಾಸ್ಟ್ ಆ್ಯಡ್ ಆಗುತ್ತೆ. ಯಾಕಂದರೆ ಆಪರ್ಚುನಿಟಿ ಕಾಸ್ಟು ಲಾಸು, ಇದು ಪೇಯಬಲ್. ಸೊ ಈ ಪೇಯಬಲ್ ಇಷ್ಟು ಮಾತ್ರ ಅಲ್ಲ, ಇದ್ರ ಜೊತೆಗೆ ಇದು ಸೇರಿದೆ ಅಂತ. ಯಾಕಂದರೆ ಇಷ್ಟು ನೀವು ಹಣನ ಮಿಸ್ ಮಾಡ್ಕೊಳ್ತಿದ್ದೀರಾ. ಈ 2,20,000 ಬೇರೆ ಕಡೆ ಇಟ್ಟಿದ್ರೆ ನಿಮ್ಗೆ ಇಷ್ಟು ಇಂಟ್ರೆಸ್ಟ್ ಬಂದಿರೋದು, ಅಷ್ಟು ಇಂಟ್ರೆಸ್ಟ್ ಮಿಸ್ ಮಾಡ್ಕೊಂಡಿದ್ದೀರಾ, ಅದನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ತೀರಾ. ಅದನ್ನು ಕಂಡುಹಿಡಿಯೋದು ಹೇಗೆ ಗೊತ್ತಲ್ಲ, 2,20,000 ಇಂಟು 10%, ಅಂದರೆ 0.10 ಇಂಟು 3/12 ಮಾಡಿದ್ರೆ 5,500 ಬರುತ್ತೆ. ಈ 62,12,820 ಕೊಡಬೇಕಾಗಿದ್ದು ಜೊತೆಗೆ ಈ ಲಾಸು ಸೇರಿಕೊಂಡು ನಿಮಗೆ ಆ್ಯಕ್ಚುಲಿ ನಿಮ್ಮಿಂದ ಹೋಗೋ ಹಣ 62,18,320. ಈ 62,18,320 ನೀವು ಕರೆನ್ಸಿ ಫ್ಯೂಚರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಹೋಗೋ ಹಣ. ಅದೇ ನೀವು ಫಾರ್ವರ್ಡ್ ಕಾಂಟ್ರಾಕ್ಟ್ ಆದರೆ 63,29,114 ಕೊಡಬೇಕಾಗತ್ತೆ. ಇಲ್ಲಿ ನಿಮಗೆ ಚೀಪ್ ಆಗುತ್ತೆ. ಅದಕ್ಕೋಸ್ಕರ ಕರೆನ್ಸಿ ಫ್ಯೂಚರ್ ಈಸ್ ಬೆಟರ್ ದ್ಯಾನ್ ಕರೆನ್ಸಿ ಫಾರ್ವರ್ಡ್. ಇಲ್ಲಿವರೆಗೂ ನೀವು ಇಂಪೋರ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರಿ. ಈಗ ಎಕ್ಸ್ಪೋರ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ನೋಡೋಣ. ಎಕ್ಸ್ಪೋರ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ಕೂಡ ನಿಮಗೆ ಡೈರೆಕ್ಟ್ ಕೋಟ್ ಕೊಡ್ಬೋದು ಅಥವಾ ಇಂಡೈರೆಕ್ಟ್ ಕೋಟ್ ಕೊಡ್ಬೋದು. ಡೈರೆಕ್ಟ್ ಕೋಟ್ ಕೊಟ್ಟರೆ ಸಿಂಪಲ್, ನಿಮ್ಗೆ ಗೊತ್ತಿದೆ ಹೇಗೆ ಮಾಡೋದು ಅಂತ. ನಾನು ಇಂಡೈರೆಕ್ಟ್ ಕೋಟ್ ಕೊಟ್ಟರೆ ಏನು ಮಾಡಬೇಕು ತೋರಿಸ್ತೀನಿ ಅಷ್ಟೇ. ಇಲ್ಲಿ ನೋಡಿ, ಸಪೋಸ್ ನಿಮಗೆ ಇಂಡೈರೆಕ್ಟ್ ಕೋಟ್ ಕೊಟ್ಟರೆ ಇಲ್ಲಿ ಈಗ ನೀವು ಎಕ್ಸ್ಪೋರ್ಟ್ ಮಾಡಿದ್ರೆ ನಿಮ್ಗೆ ಹಣ ಬರಲಿಕ್ಕಿದೆ. ಸೊ $1,00,000 ನಿಮಗೆ 3 ತಿಂಗಳ ನಂತರ ಬರಲಿಕ್ಕಿದೆ ನಿಮಗೆ. ಸೊ $1,00,000 3 ತಿಂಗಳ ನಂತರ ಇನ್ವೆಸ್ಟ್ ನಿಮಗೆ ಬರುತ್ತೆ. ಸೊ ಅದು ನೀವು ಈಗೇನಾದರೂ ಫಾರ್ವರ್ಡ್ ಕಾಂಟ್ರಾಕ್ಟಿಗೆ ಹೋದರೆ ಅಂತ ಇಟ್ಕೊಳ್ಳಿ, ಬ್ಯಾಂಕ್ನವ್ರ ಜೊತೆ ಅಗ್ರಿಮೆಂಟ್ ಮಾಡ್ಕೊಳ್ತೀರ, ಮುಂದೆ 3 ತಿಂಗಳ ನಂತರ ಬರುವಂಥ $1,00,000 ಈ ರೇಟಿಗೆ ಕನ್ವರ್ಟ್ ಆಗಲಿ ಅಂತ. ಮಾರ್ಕೆಟ್ ರೇಟ್ ಎಷ್ಟೇ ಇರಲಿ, ಸ್ಪಾಟ್ ರೇಟು, ಮುಂದೆ 3 ತಿಂಗಳ ನಂತರ ಬರುವಂತಹ $1,00,000 ಈ ರೇಟಿಗೆ ಕನ್ವರ್ಟ್ ಆಗಲಿ, 0.0172ಗೆ ಕನ್ವರ್ಟ್ ಆಗಲಿ ಅಂತ ನೀವೇನಾದರೂ ಅಗ್ರಿಮೆಂಟ್ ಮಾಡಿಕೊಂಡ್ರೆ ಅದು ಫಾರ್ವರ್ಡ್ ರೇಟ್. ಅದೇ ಫಾರ್ವರ್ಡ್ ರೇಟ್ ಬೇಡ, ನೀವು ಕರೆನ್ಸಿ ಫ್ಯೂಚರಿಗೆ ಹೋಗ್ತೀನಿ ಅಂತಂದರೆ, ಒಂದು ನೀವು $US ಮೇಲೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಇನ್ನೊಂದು ಅವತ್ತಿನ ದಿವಸ ಸ್ಪಾಟ್ ರೇಟ್ನಲ್ಲಿ ನೀವು ಪೇಮೆಂಟ್ ಮಾಡಬೇಕಾಗತ್ತೆ. ಅಂದರೆ ಬಂದಿರೋ ಇದನ್ನು ನೀವು ಕನ್ವರ್ಟ್ ಮಾಡಬೇಕಾಗತ್ತೆ. ಪೇಮೆಂಟ್ ಮಾಡೋದಿಲ್ಲ, ಇಲ್ಲಿ ರೆಸಿಪ್ಟ್ ಬರುತ್ತೆ. ಓಕೆ, ಈಗ ಕರೆನ್ಸಿ ಫ್ಯೂಚರಲ್ಲಿ 3 ಮಂತ್ ಫ್ಯೂಚರ್ ರೇಟ್ ಎಷ್ಟಿದೆ ನೋಡಿ. ಇಲ್ಲಿ ನಾನು 1 ಮಂತ್ ಎಲ್ಲ ತೊಗೊಂಡಿಲ್ಲ, ನಿಮ್ಗೆ ಕನ್ಫ್ಯೂಷನ್ ಬೇಡ, ಡೈರೆಕ್ಟ್ 3 ಮಂತ್ಸ್ ಅಷ್ಟೇ ತೊಗೊಂಡಿದ್ದೀನಿ. ನಿಮಗೆ ಹೆಚ್ಚಿನ ಸಂದರ್ಭದಲ್ಲಿ ನಿಮಗೆ ಎಷ್ಟು ಮಂತಿಗೆ ನಿಮಗೆ ಪೀರಿಯಡ್ ಇರುತ್ತೋ ಅಷ್ಟರದೇ ಕೊಟ್ಟಿರ್ತಾರೆ. ಇಲ್ಲ ಇನ್ನು ಕೆಲವೊಂದು ಸರಿ ನಿಮ್ಗೆ ಸುಮ್ಮನೆ ಆಪ್ಷನ್ಸ್ ಕೊಟ್ಟಿರ್ತಾರೆ, 3 ಮಂತ್, 1 ಮಂತ್, 2 ಮಂತ್ ಹೀಗೆ. ಬಟ್ ನಿಮಗೆ ಎಷ್ಟು ಮಂತಿಗೆ ಬೇಕೋ ಅದನ್ನು ಮಾತ್ರ ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ಈಗ ಕರೆನ್ಸಿ ಫ್ಯೂಚರ್ 3 ಮಂತ್ಸ್ ಫ್ಯೂಚರ್ ರೇಟ್ ಎಷ್ಟಿದೆ. ಇದು 3 ಮಂತ್ ಫ್ಯೂಚರ್ ರೇಟ್ ಏನಿದೆಯಲ್ಲ 0.0170, ಇದು ನಮ್ಮ ಕಾಂಟ್ರಾಕ್ಟ್ ರೇಟ್, ಇದು ಅಗ್ರಿಮೆಂಟ್ ಆಗಿರೋದು ಕರೆನ್ಸಿ ಫ್ಯೂಚರ್ ರೇಟ್. ಓಕೆ, ಸೈಜ್ ಇದೆ ಇಂಡಿಯನ್ ರುಪಿನಲ್ಲಿ 5,49,000. ಮಾರ್ಜಿನ್ 3 ಮಂತ್ಸಿಗೆ ಎಷ್ಟು 20,000, 12% ಇಂಟ್ರೆಸ್ಟಲ್ಲಿ. ಓಕೆ, ಇದು ಸೆಕ್ಯೂರಿಟಿ ಡೆಪಾಸಿಟ್. ಇಂಟ್ರೆಸ್ಟ್ ಕೊಟ್ಟಿರೋದು ನಿಮಗೆ ಜಸ್ಟು ಆಪರ್ಚುನಿಟಿ ಕಾಸ್ಟ್ ಕಂಡುಹಿಡಲಿಕ್ಕೆ ಅಷ್ಟೇ. ಓಕೆ, ಈಗ ಅವತ್ತಿನ ದಿನ ಮೆಚುರಿಟಿ ಆಗುತ್ತೆ 3 ತಿಂಗಳ ನಂತರದಲ್ಲಿ. ಫ್ಯೂಚರ್ ಮಾರ್ಕೆಟ್ನಲ್ಲಿ ಸ್ಪಾಟ್ ರೇಟ್ ಇಷ್ಟಿರುತ್ತೆ. ಸೊ ಅಂದರೆ ಮಾರ್ಕೆಟ್ ರೇಟ್ ಇಷ್ಟಿರುತ್ತೆ. ಓಕೆ, ಮಾರ್ಕೆಟ್ ರೇಟ್ ಇಷ್ಟಿರುತ್ತೆ. ಫ್ಯೂಚರ್ ಕರೆನ್ಸಿ ಫ್ಯೂಚರ್ ಮಾರ್ಕೆಟ್ನಲ್ಲಿ ರೇಟ್ ಎಷ್ಟಿರುತ್ತೆ. ಇದು ಕ್ಯಾಶ್ ಮಾರ್ಕೆಟ್ನಲ್ಲಿ ಇರುವಂಥ ರೇಟು. ದಿಸ್ ಈಸ್ ಕರೆನ್ಸಿ ಮಾರ್ಕೆಟ್ನಲ್ಲಿ ಇರುವಂಥ ರೇಟು 0.0173. ಕನ್ಫ್ಯೂಸ್ ಆಗಿಬಿಡಿ. ಇದು ಈ ಸ್ಪಾಟ್ ರೇಟ್ ಏನಿದೆಯಲ್ಲ, ಇದು ಆ ಕರೆನ್ಸಿ ಮಾರ್ಕೆಟ್ನಲ್ಲಿ, ಕ್ಯಾಶ್ ಮಾರ್ಕೆಟ್ನಲ್ಲಿ ಇರುವಂಥ ರೇಟ್. ಇದು ಈ ರೇಟ್ ಏನಿದೆಯಲ್ಲ, ಇದು ಸ್ಟಾಕ್ ಮಾರ್ಕೆಟ್ನಲ್ಲಿ, ಅಂದರೆ ನೀವೇನು $US ಎಲ್ಲಿ ಇನ್ವೆಸ್ಟ್ ಮಾಡಿರ್ತೀರಲ್ಲ ಅಲ್ಲಿ ಕೂಡ ವೇರಿಯೇಷನ್ ಆಗ್ತಾ ಇರುತ್ತಲ್ಲ, ಅಲ್ಲಿ ಇರುವಂಥ ರೇಟ್ ಇದು. ನೀವು ಕರೆನ್ಸಿ ಫ್ಯೂಚರಲ್ಲಿ ಇನ್ವೆಸ್ಟ್ ಮಾಡುವಾಗ ಯಾವತ್ತೂ ಇದನ್ನು ನೋಡ್ಕೋಬೇಕಂದ್ರೆ, ನಿಮಗೆ
ಕರೆನ್ಸಿನ ಎಷ್ಟಕ್ಕೆ ಕನ್ವರ್ಟ್ ಮಾಡೋ ರೈಟ್ಸ್ ಇದೆ, ಕಾಂಟ್ರಾಕ್ಟ್ ರೇಟು. ಆ್ಯಕ್ಚುಲಿ ಫ್ಯೂಚರ್ ಮಾರ್ಕೆಟ್ನಲ್ಲಿ ಎಷ್ಟು ಇದೆ ರೇಟು ಆ 3 ತಿಂಗಳ ನಂತರ, ಇದು ಸ್ಪಾಟ್ ಮಾರ್ಕೆಟಲ್ಲಿರೋ ರೇಟು. ಸೊ ಇದಕ್ಕೆ ಕಾಂಟ್ರಾಕ್ಟಿಗೆ ಏನೂ ಸಂಬಂಧನೇ ಇರೋದಿಲ್ಲ. ಈಗ ಇಲ್ಲಿಗೆ ಬಂದರೆ ನೀವು ಈಗ ನಾವೇನು ಇಲ್ಲಿ ಈ ರೇಟ್ ಏನಿದೆಯಲ್ಲ, ಇದು ಫಾರ್ವರ್ಡ್ ಕಾಂಟ್ರಾಕ್ಟಿನ ರೇಟು. ಅಂದರೆ ನೀವೇನಾದರೂ ಫಾರ್ವರ್ಡ್ ಕಾಂಟ್ರಾಕ್ಟ್ ಮಾಡಿಕೊಂಡ್ರೆ ಮಾತ್ರ ಬರುತ್ತೆ ಈ ರೇಟು. ಓಕೆ, ಓವರ್ ದ ಕೌಂಟರ್ ಬ್ಯಾಂಕಿನ ಜೊತೆ ಮಾಡ್ಕೊಳ್ಳೋಂಥ ರೇಟ್ ಇದು. ಓಕೆ, ಈಗ ನೋಡೋಣ ಈ ಥರ ಪ್ರಾಬ್ಲಮ್ ಇದೆ, ಏನು ಮಾಡ್ಬೋದು ಅಂತ. ಫಸ್ಟ್ ಕೆಲಸ ನಮಗೆ ಫಾರ್ವರ್ಡ್ ರೇಟ್ ನೋಡ್ಕೊಂಬಿಡೋಣ. ಸಪೋಸ್ ನಾವು ಕರೆನ್ಸಿ ಫ್ಯೂಚರಲ್ಲಿ ಇನ್ವೆಸ್ಟ್ ಮಾಡ್ತಾಯಿಲ್ಲ, ಡೈರೆಕ್ಟಾಗಿ ನಾವು ಫಾರ್ವರ್ಡ್ ಮಾರ್ಕೆಟಿಗೆ ಹೋದ್ವಿ ಅಂತಂದರೆ, ಸೊ ನಮಗೆ 1 ಲ್ಯಾಕ್ 3 ತಿಂಗಳ ನಂತರ ಬರುತ್ತೆ. ಅದನ್ನು ನಾವು ಯಾವ ರೇಟಲ್ಲಿ ಕನ್ವರ್ಟ್ ಮಾಡೋದು? ನಾವು ಬ್ಯಾಂಕ್ರವ್ರ ಜೊತೆ ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದೀವಿ, ಈ ರೇಟಲ್ಲಿ ಕನ್ವರ್ಟ್ ಮಾಡ್ತೀವಿ. ನಾವು ಕನ್ವರ್ಟ್ ಮಾಡೋದು ಹೇಗೆ ಗೊತ್ತಿದೆ ನಿಮಗೆ? ಸೊ ನಿಮಗೆ ಡಾಲರ್ ಪರ್ ಇಂಡಿಯನ್ ರುಪಿ ಕೊಟ್ಟಿದ್ದಾಗ ಹೀಗೆ ಕನ್ವರ್ಟ್ ಮಾಡಬೇಕು. $1 ಲ್ಯಾಕ್ ಡಿವೈಡೆಡ್ ಬೈ ಮಾಡಬೇಕು, ಡಿವೈಡ್ ಬೈ 0.0172. ಇದು ಬ್ಯಾಂಕಿನ ಕಾಂಟ್ರಾಕ್ಟ್ ರೇಟ್. ಆಗ ಇಷ್ಟು ಬರುತ್ತೆ ನಿಮಗೆ ಆನ್ಸರ್. ಈಗ ನಮ್ಮ ಕರೆನ್ಸಿ ಫ್ಯೂಚರ್ನಲ್ಲಿ ಇದಕ್ಕಿಂತಲೂ ಕಡಿಮೆ ಬಂದರೆ, ಕಡಿಮೆನೇ ಬರಬೇಕಂತಿಲ್ಲ ಎಲ್ಲ ಸಂದರ್ಭದಲ್ಲಿ. ಓಕೆ, ಸೊ ಇದಕ್ಕಿಂತಲೂ ಕಡಿಮೆ ಬಂದರೆ ವಿ ಕ್ಯಾನ್ ಗೋ ಫಾರ್ ಕರೆನ್ಸಿ ಫ್ಯೂಚರ್. ಕರೆನ್ಸಿ ಫ್ಯೂಚರಲ್ಲಿ ಹೋದರೆ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಈಗ ನಮಗೆ ಯಾವ ಪೊಸಿಷನ್ ತೊಗೊಳ್ಬೇಕು ಅಂತ ಫಸ್ಟ್ ನೋಡಬೇಕು. ನೀವು ಯಾವ ಪೊಸಿಷನ್ ತೊಗೊಂಡ್ರೆ ಒಳ್ಳೆಯದು ನಿಮಗೀಗ? ಸೊ ಈಗ ಸಿಂಪಲ್, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಈಗ ನೀವು ಎಕ್ಸ್ಪೋರ್ಟರ್, ನಿಮಗೆ $US ಬರ್ತಾ ಇದೆ. $US ಬರುವಾಗ ನಿಮಗೆ $US ಕಾಸ್ಟ್ಲಿ ಇದ್ದಷ್ಟು ನಿಮ್ಗೆ ಒಳ್ಳೇದಲ್ವಾ? $US ನಿಮಗೆ ಅಪ್ರಿಷಿಯೇಟ್ ಆದಷ್ಟು, ರೈಸ್ ಆದಷ್ಟು ನಿಮಗೆ ಅಡ್ವಾಂಟೇಜ್ ಆಗುತ್ತೆ, ಬೆನಿಫಿಟ್ ಆಗುತ್ತೆ. $US ಫಾಲ್ ಆದಷ್ಟು ನಿಮಗೆ ರಿಸ್ಕ್. ಇದು ಅಫ್ರೈಡ್, ನಿಮ್ಮದು ನೀವು ಭಯ ಪಡೋದು ಇದಕ್ಕೆ, $US ಫಾಲ್ ಆಗಿಬಿಟ್ರೆ ಅಂತ. ಸೊ $US ಫಾಲ್ ಆದಷ್ಟು ನಿಮಗೆ ರಿಸ್ಕ್ ಜಾಸ್ತಿ. $US ಫಾಲ್ ಆಗುತ್ತೆ ಅಂದರೆ ಏನಾಗುತ್ತೆ? ಇಂಡಿಯನ್ ರುಪಿ. $US ಫಾಲ್ ಆಗುತ್ತೆ ಅಂದರೆ ಒಂದೇ, ಇಂಡಿಯನ್ ರುಪಿ ರೈಸ್ ಆಗುತ್ತೆ ಅಂದರೆ ಒಂದೇ. ಅಂದರೆ ನಿಮಗೆ ಇಂಡಿಯನ್ ರುಪಿ ರೈಸ್ ಆಗೋದ್ರ ಬಗ್ಗೆ ಭಯ ಇದೆ. ಸೊ ಇಂಡಿಯನ್ ರುಪಿ ರೈಸ್ ಆಗೋದಕ್ಕೆ ನೀವೀಗ ಪೊಸಿಷನ್ ತಗೊಳ್ಬೇಕು. ಆಗ ನೀವೇನು ಮಾಡ್ತೀರಾ? ಯಾವುದೇ ಕರೆನ್ಸಿ ಯಾವತ್ತೂ ರೈಸ್ ಆಗುವಾಗ ನೀವು ಲಾಂಗ್ ಪೊಸಿಷನ್ ತೊಗೊಳ್ತೀರ. ಅಂದರೆ ಎಷ್ಟಕ್ಕಿಂತ ಜಾಸ್ತಿ ಆಗಬಾರ್ದು ಅಂತ, ಅದು ನೀವು ಅಪ್ಸೈಡ್ ಸೆಟ್ ಮಾಡ್ತೀರ. ಸೊ ನೀವು ಈಗ ಲಾಂಗ್ ಪೊಸಿಷನ್ ತಗೊಳ್ತಿದ್ದೀರಾ. ಸೊ ಲಾಂಗ್ ಪೊಸಿಷನ್ ತಗೊಳ್ತೀರ. ಈಗ ಅಂದರೆ ಲಾಂಗ್ ಪೊಸಿಷನ್ ತೊಗೊಂಡಾಗ ರೈಟ್ ಟು ಬೈ. ಸೊ ನೀವು ಮಾರ್ಕೆಟಲ್ಲಿ ಎಷ್ಟೇ ರೇಟ್ ಇದ್ದರೂ ನೀವು ಇಷ್ಟು ರೇಟಿಗೆ ಬೈ ಮಾಡ್ಬೋದು ಅಂತ. ಸೊ ಈ ರೇಟಿಗೆ ಬೈ ಮಾಡ್ಬೋದು ಅಂತ. ಸೊ ಆ ಥರ ಒಂದು ಕಾಂಟ್ರಾಕ್ಟ್ ತೊಗೊಂಡು ಇನ್ವೆಸ್ಟ್ ಮಾಡಿದರು. ಈಗೇನಾಗುತ್ತೆ ನೋಡೋಣ. ಇಲ್ಲಿ ನಂಬರ್ ಆಫ್ ಕಾಂಟ್ರಾಕ್ಟ್ಸ್ ಕಂಡುಹಿಡಿಯಲೇಬೇಕು, ಅದು ಗೊತ್ತಿದೆ ನಿಮಗೆ. ಸೊ ನಂಬರ್ ಆಫ್ ಕಾಂಟ್ರಾಕ್ಟ್ಸ್ ಕಂಡುಹಿಡಿಯಬೇಕು ಅಂತಂದರೆ ಈಗ $1 ಲ್ಯಾಕ್ ಇಂಡಿಯನ್ ರುಪಿ ಎಷ್ಟು ಅಂತ ನೋಡ್ಕೋಬೇಕು. ಈಕ್ವಲೆಂಟ್ ಟು ಇಂಡಿಯನ್ ರುಪಿ. ಇದನ್ನು ಇಂಡಿಯನ್ ರುಪಿ ಪಾಯಿಂಟ್ ಆಫ್ ವ್ಯೂ ಹೇಳೋದಾದರೆ ಈ ಕಾಂಟ್ರಾಕ್ಟ್ ರೇಟಲ್ಲಿ ಕನ್ವರ್ಟ್ ಮಾಡಬೇಕು. ಸಿ 1 ಲ್ಯಾಕನ್ನು ಈ ಕಾಂಟ್ರಾಕ್ಟ್ ರೇಟಲ್ಲಿ ಕನ್ವರ್ಟ್ ಮಾಡಿದ್ರೆ ನಿಮಗೆ ದಟ್ ಈಸ್ 58,82,353 ಇಂಡಿಯನ್ ರುಪಿ ಬರುತ್ತೆ. ಸೊ ಇಷ್ಟು ಹಣ ಆಗಲಿಕ್ಕೆ ನಿಮ್ಗೆ ಎಷ್ಟು ಕಾಂಟ್ರಾಕ್ಟ್ ಬೇಕು? ಒಂದೊಂದು ಕಾಂಟ್ರಾಕ್ಟಿನ ಸೈಜು 5,49,000 ಆದರೆ ಇಷ್ಟು ಹಣ ಆಗಲಿಕ್ಕೆ ನಿಮಗೆ 10.71 ಕಾಂಟ್ರಾಕ್ಟ್, ಅದನ್ನು ಹೈಯರ್ ರೌಂಡ್ ಅಪ್ ಮಾಡಿಕೊಂಡ್ರೆ 11 ಕಾಂಟ್ರಾಕ್ಟ್ ಬೇಕು ನಿಮಗೆ. 11 ಕಾಂಟ್ರಾಕ್ಟ್ಸ್. ನಿಮಗೆ ಮಾರ್ಜಿನ್ ಎಷ್ಟು ರಿಕ್ವೈರ್ಮೆಂಟ್ ಇದೆ? ಒಂದೊಂದು ಕಾಂಟ್ರಾಕ್ಟಿಗೂ ನಿಮಗೆ 20,000 ಮಾರ್ಜಿನ್ ಬೇಕು ಅಂತಂದರೆ 11 ಕಾಂಟ್ರಾಕ್ಟ್ ನಿಮಗೆ 2,20,000 ಹಣ ಬೇಕಾಗುತ್ತೆ. ದಿಸ್ ಈಸ್ ಅ ಮಾರ್ಜಿನ್ ರಿಕ್ವೈರ್ಡ್. ಇದು ಮಾರ್ಜಿನ್ ರಿಕ್ವೈರ್ಮೆಂಟಿಗೆ ಅಷ್ಟೇ ಇದು ಮಾಡ್ಕೊಳ್ಳೋದಕ್ಕೆ. ಓಕೆ, ಈಗ ನಾವು ಮೆಚುರಿಟಿ ದಿನ ಏನಾಗುತ್ತೆ ನೋಡೋಣ. ಆನ್ ಮೆಚುರಿಟಿ 3 ತಿಂಗಳಾಗಿದೆ. ಈಗ 3 ತಿಂಗಳಾದ ನಂತರ ನಮಗೆ ಒಂದು ಹಣ ಬರುತ್ತೆ. ಆ ಬಂದಿರೋ ಹಣ ನಾವು ಸ್ಪಾಟ್ ಮಾರ್ಕೆಟಲ್ಲಿ ಕನ್ವರ್ಟ್ ಮಾಡ್ಕೊಂಡ್ಬಿಡ್ತೀವಿ. ಜೊತೆಗೆ ನಮಗೆ ಇನ್ನೊಂದು ಲಾಭ ಏನು ಬರ್ಬೋದು? ಕರೆನ್ಸಿ ಫ್ಯೂಚರಿಂದ ನಮ್ಗೆ ಲಾಭ ಬರುತ್ತೆ, ಅದನ್ನು ಸೇರಿಸ್ಕೊಂಡ್ರೆ ಆಯಿತು. ಈಗ ಆನ್ ಮೆಚುರಿಟಿ ಕರೆನ್ಸಿ ಫ್ಯೂಚರಿಂದ ನಮಗೇನಾದ್ರು ಲಾಭ ಆಗಿದೆಯಾ? ಕರೆನ್ಸಿ ಫ್ಯೂಚರಿಂದ ಲಾಭ ಆಗಿದೆಯಾ ನೋಡ್ಬೇಕು ನಾವು. ಕರೆನ್ಸಿ ಫ್ಯೂಚರಿಂದ ನಮಗೆ ಲಾಭ ಆಗಿದೆ. ಇಲ್ಲಿ ನೋಡಿ, ಕರೆನ್ಸಿ ಲುಕ್ ಅಟ್ ದಿಸ್ ರೇಟ್ ಆ್ಯಂಡ್ ದಿಸ್ ರೇಟ್, ಕಾಂಟ್ರಾಕ್ಟ್ ರೇಟ್ ಮತ್ತು ಕರೆನ್ಸಿ ಫ್ಯೂಚರ್ ರೇಟ್ ನೋಡಿ. ನಮಗೆ ನಾವು ಈಗ ಅಪ್ಪರ್ ಸೈಡು ಬೆಟ್ಟಿಂಗ್ ಮಾಡಿದ್ವಿ. ಅಂದರೆ ಕರೆನ್ಸಿ ಫ್ಯೂಚರ್ ಕಾಂಟ್ರಾಕ್ಟ್ನ ತೊಗೊಂಡಿರೋದ್ರಿಂದ ನಾವು ಇದು ಕಾಂಟ್ರಾಕ್ಟ್ ರೇಟ್. ಫ್ಯೂಚರ್ ಅಂದರೆ ಫ್ಯೂಚರ್ನಲ್ಲಿ 3 ತಿಂಗಳ ನಂತರ ಫ್ಯೂಚರ್ ಮಾರ್ಕೆಟ್ ರೇಟ್ ಎಷ್ಟೇ ಆದ್ರೂ ನಮಗೆ ಇಷ್ಟಕ್ಕೇ ಬೈ ಮಾಡೋಕ್ಕೆ ಸಿಗಬೇಕು ಅಂತ ಲಾಂಗ್ ಪೊಸಿಷನ್ ತೊಗೊಂಡಿದ್ವಿ. ಬೈಯಿಂಗ್ ಪೊಸಿಷನ್, ಲಾಂಗ್ ಅಂದರೆ ಬೈಯಿಂಗ್ ಪೊಸಿಷನ್ ಅಂತ, ಶಾರ್ಟ್ ಅಂದರೆ ಸೆಲ್ಲಿಂಗ್ ಪೊಸಿಷನ್ ಅಂತ. ಈಗ ತೊಗೊಂಡಿದ್ದು ನಮಗೆ ಒಳ್ಳೇದಾಯ್ತಲ್ಲ. ಇದರಿಂದ ಪ್ರಾಫಿಟ್ ಆಗಿದೆ, ಲಾಸ್ ಆಗಿದೆಯಾ? ಪ್ರಾಫಿಟ್ ಆಗಿದೆ ನೋಡಿ. ಯಾಕೆ ಅಂದರೆ ಈ ಕಾಂಟ್ರಾಕ್ಟ್ ತಗೊಳ್ಳದೆ ಹೋಗಿದ್ರೆ ನಾವು ಇಷ್ಟಕ್ಕೆ ಬೈ ಮಾಡಬೇಕಾಗ್ತಿತ್ತು ಡಾಲರ್ನ. ಕಾಂಟ್ರಾಕ್ಟ್ ತೊಗೊಂಡಿರೋದ್ರಿಂದ ಡಾಲರ್ನ ಇಷ್ಟಕ್ಕೆ ಬೈ ಮಾಡ್ತೀವಿ, ಅಂದರೆ ಕಡಿಮೆಗೆ ಬೈ ಮಾಡ್ಬೋದು. ನಿಜವಾಗ್ಲೂ ನಾವು ಬೈ ಮಾಡೋದಿಲ್ಲ, ಇದನ್ನು ನಾವು ಜಸ್ಟು
ಜಸ್ಟು ಫಿಗರ್ ಅಷ್ಟೇ ತೋರಿಸ್ತಾ ಹೋಗ್ತೀವಿ, ಜಸ್ಟ್ ಫಾರ್ ದ ಸೇಕ್ ಆಫ್ ಇನ್ವೆಸ್ಟ್ಮೆಂಟ್, ಜಸ್ಟ್ ಫಾರ್ ದ ಸೇಕ್ ಆಫ್ ಅರ್ನಿಂಗ್ ಕ್ಯಾಲ್ಕುಲೇಷನ್. ನಿಮ್ಗೆ ನಿಜವಾಗ್ಲೂ ಫಿಸಿಕಲಿ ಯಾವುದೇ ಕರೆನ್ಸಿ ಡೆಲಿವರಿ ಆಗೋದಿಲ್ಲ, ಬೈಯು ಮಾಡೋದಿಲ್ಲ, ಸೆಲ್ಲು ಮಾಡೋದಿಲ್ಲ. ಬಟ್ ಅದರ ಡಿರೈವ್ಡ್ ವ್ಯಾಲ್ಯೂ ಇದೆಯಲ್ಲ, ಅದು ನಿಮ್ಮ ಡಿಮ್ಯಾಟ್ ಅಕೌಂಟ್ನಲ್ಲಿ ಅಪಿಯರ್ ಆಗುತ್ತೆ, ನಿಮ್ಗೆ ಗೈನ್ ಆಗಿದೆಯೋ ಲಾಸ್ ಆಗಿದೆಯೋ ಅಂತ. ಸೊ ನಿಮ್ಮ ಪೊಸಿಷನ್ ಹೀಗಿರೋದ್ರಿಂದ ನಿಮಗೆ ಪ್ರತಿ ಡಾಲರ್ ಮೇಲೆ ನೋಡಿ ಇಷ್ಟು ಲಾಭ ಆಗ್ತಾಯಿದೆ. ಸೊ ದಿಸ್ ಈಸ್ 0.0170ಗೆ ಸಿಗುತ್ತೆ ನಿಮಗೆ. ಇಲ್ಲ ಅಂತಂದರೆ 0.0175 ಕೊಡಬೇಕಾಗ್ತಿತ್ತು, ಅಂದರೆ 0.0005 ಇಷ್ಟು ನಿಮಗೆ ಲಾಭ ಆಗ್ತಿದೆ ಪ್ರತಿ ಡಾಲರ್ ಮೇಲೆ. ಸೊ ಈಗ ಇಲ್ಲಿಗೆ ಬರೋಣ. ಎಷ್ಟು ಲಾಭ ಆಗಿದೆ, ಇದು ಡಾಲರ್, ದಿಸ್ ಮೈನಸ್ ದಿಸ್ ಮಾಡಿದ್ದೀರ ನೀವು. ಇದು 3 ತಿಂಗಳ ನಂತರದ ಸ್ಟಾಕ್ ಮಾರ್ಕೆಟಲ್ಲಿರುವಂತಹ ಡಾಲರಿನ ರೇಟ್. ಇದು ನಿಮ್ಮ ಕಾಂಟ್ರ್ಯಾಕ್ಟಲ್ಲಿ ಮಾಡ್ಕೊಂಡಿರೋ ರೇಟ್. ಇದು ದಿಸ್ ಈಸ್ ಫ್ಯೂಚರ್ ಕಾಂಟ್ರ್ಯಾಕ್ಟ್ ರೇಟ್ ಇದು. ಸೊ ಇದೆರಡನ್ನು ನೀವು ಇದರಿಂದ ಇದನ್ನು ನೀವು ಸಬ್ಸ್ಟ್ರ್ಯಾಕ್ಟ್ ಮಾಡ್ತೀರಾ. ಜೊತೆಗೆ ಇಲ್ಲಿ ನಿಮಗೆ ಕಾಂಟ್ರ್ಯಾಕ್ಟ್ ರೇಟ್, ನಿಮ್ಮ ಕಾಂಟ್ರ್ಯಾಕ್ಟ್ ಸೈಜ್ ಎಷ್ಟಿದೆ ನೋಡಿ. ಕಾಂಟ್ರ್ಯಾಕ್ಟ್ ಸೈಜ್ ಎಷ್ಟಿದೆ, 5,49,000 ಇದೆ. 5,49,000 ಅಂಥದ್ದು ನಿಮ್ಮ ಹತ್ರ 11 ಕಾಂಟ್ರ್ಯಾಕ್ಟ್ಸ್ ಇದೆ. ಸೊ 11 ಕಾಂಟ್ರ್ಯಾಕ್ಟ್ಸು ಇಂಟು 5,49,000 ಮಾಡಿಕೊಂಡ್ರೆ ಒಂದು ಅಮೌಂಟ್ ಬರುತ್ತೆ. ದಟ್ ಇಂಟು ದಿಸ್ ಮಾಡಿದ್ರೆ ನಿಮಗೆ ಇಷ್ಟು ಲಾಭ ಬಂದಿದೆ. ನೀವು ಏನು ಕರೆನ್ಸಿ ಫ್ಯೂಚರ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿದ್ರಿಂದ ಡಾಲರ್ ಮೇಲೆ ನಿಮಗೆ ಇಷ್ಟು ಲಾಭ ಅಲ್ಲಿಂದ ಬರ್ತಾಯಿದೆ. ನಿಮಗೆ $3,019.50 ಅಷ್ಟು ನಿಮಗೆ ಲಾಭ ಬರ್ತಿದೆ. ಇದು ನಿಮಗೆ ಬರ್ತಿರೋ ಲಾಭನೇ. ಜೊತೆಗೆ ನಿಮಗೆ $1,00,000 ಬರ್ತಾ ಇದೆಯಲ್ಲ, ಆ $1,00,000 ಏನು ಯಾವ ರೇಟಲ್ಲಿ ನೀವು ಕನ್ವರ್ಟ್ ಮಾಡಿಬಿಡ್ತೀರ. ಈಗ ಆ $1,00,000 ನೀವು ಕಣ್ಣು ಮುಚ್ಕೊಂಡು ಆ ದಿನದ ಅಂದರೆ ಆ 3 ತಿಂಗಳ ನಂತರದ ಸ್ಪಾಟ್ ರೇಟಲ್ಲಿ ಕನ್ವರ್ಟ್ ಮಾಡಿಬಿಡೋದು. ಸ್ಪಾಟ್ ರೇಟಲ್ಲಿ ಕನ್ವರ್ಟ್ ಮಾಡ್ತೀವಿ. ಈಗ ನಮಗೆ 3 ತಿಂಗಳ ನಂತರ $1,00,000 ಬಂದಿದೆ. 3 ತಿಂಗಳ ನಂತರ ನಮಗೆ $1,00,000 ಬಂದಿದೆ. ನಿಮಗೆ ಈಗ ಕರೆನ್ಸಿ ಫ್ಯೂಚರಿಂದ 3,019.50 ಲಾಭ ಆಗಿದೆ. ಅಂದರೆ ನಿಮ್ಗೆ ನಿಜವಾಗ್ಲೂ ಎಷ್ಟು ಲಾಭ ಕೈಗೆ ಸಿಕ್ಕಾಗಾಯಿತು ಡಾಲರ್ನಲ್ಲಿ, 1,03,019.50 ಅಷ್ಟು ಲಾಭ ಸಿಕ್ಕಂಗಾಯಿತು. ಇದನ್ನು ನೀವು ಈಗ 1,03,019.50ನ ನೀವು ಸ್ಪಾಟ್ ಮಾರ್ಕೆಟ್ ರೇಟ್ನಲ್ಲಿ ಕನ್ವರ್ಟ್ ಮಾಡ್ತೀರ. ಸ್ಪಾಟ್ ಮಾರ್ಕೆಟ್ ರೇಟ್ನ ಇವತ್ತಿನ ರೇಟಲ್ಲಿ ಇಷ್ಟು ಹಣ ನಿಮ್ಮ ಕೈಯಲ್ಲಿದೆ, ಡಾಲರ್ ಈಗ ಇಷ್ಟು ಗೈನ್ ಆಗಿದೆ ನಿಮಗೆ, ಅದನ್ನು ನೀವು ಇವತ್ತಿನ ಸ್ಪಾಟ್ ಮಾರ್ಕೆಟ್ ರೇಟ್ ಎಲ್ಲಿದೆ, ಸ್ಪಾಟ್ ರೇಟ್ ಇದರಲ್ಲಿ ನೀವು ಕನ್ವರ್ಟ್ ಮಾಡ್ತೀರ. ಆಗ ನಿಮಗೆ ನಿಮ್ಮ ಕೈಗೆ ಇಷ್ಟು ಹಣ ಸಿಗುತ್ತೆ, 59,54,884 ಅಂತ. ಇಷ್ಟು ಹಣ ಸಿಕ್ಕ ಮೇಲೆ ನಿಮಗೆ ಇನ್ನೊಂದಿದೆ, ಏನಿದೆ, ಆಪರ್ಚುನಿಟಿ ಕಾಸ್ಟ್ ಅಂತ ತೆಗಿಬೇಕು. ಅದು ಇಂಡಿಯನ್ ರುಪಿನಲ್ಲಿರೋದ್ರಿಂದ ನೀವು ಅದನ್ನು ಕೊನೆಗೆ ತೆಗಿತೀರ. ನೋಡಿ, ಹಿಂದೆಲ್ಲ ಆಪರ್ಚುನಿಟಿ ಕಾಸ್ಟ್ ನಾವು ಆ್ಯಡ್ ಮಾಡ್ತಿದ್ವಿ. ಯಾರ ಕೇಸಲ್ಲಿ, ಇಂಪೋರ್ಟರ್ ಕೇಸಲ್ಲಿ ನಾವು ಯಾಕೆ ಆ್ಯಡ್ ಮಾಡ್ತಿದ್ವಿ ಅಂತಂದರೆ, ಇಂಪೋರ್ಟರ್ಗೆ ಹಣ ಹೋಗ್ತಾ ಇತ್ತು, ಜೊತೆಗೆ ಅದ್ರ ಜೊತೆ ಆಪರ್ಚುನಿಟಿ ಕಾಸ್ಟು ಹೋಗ್ತಾ ಇತ್ತು. ಅದೆರಡೂ ಕೂಡ ಔಟ್ಫ್ಲೋ ಆಗಿರೋದ್ರಿಂದ ಅದೆರಡನ್ನ ಆ್ಯಡ್ ಮಾಡ್ತಿದ್ವಿ. ಇಲ್ಲಿ ನಮಗೆ ಇದು ಇನ್ಫ್ಲೋ, ಇದು ಮಾತ್ರ ಔಟ್ಫ್ಲೋ. ಅಂದರೆ ಇಲ್ಲಿ ನಮಗೆ ಇಷ್ಟು ಹಣ ಬಂದಿರೋ ಟೋಟಲ್ ಗೇನ್ ಅಲ್ವಾ, ಇನ್ಫ್ಲೋ. ನೀವು ಎಕ್ಸ್ಪೋರ್ಟರ್ ಆಗಿರೋದ್ರಿಂದ $1,00,000 ಬಂತು, ಜೊತೆಗೆ ಕರೆನ್ಸಿ ಫ್ಯೂಚರಿಂದ ಇಷ್ಟು ಲಾಭ ಬಂತು, ಇದು ಬಂದಿರೋದು ಕ್ಯಾಶ್ ಇನ್ಫ್ಲೋ. ನೆಕ್ಸ್ಟ್ ಇಲ್ಲಿ ಆಪರ್ಚುನಿಟಿ ಕಾಸ್ಟ್ ಏನಿದೆ ಇದು ಔಟ್ಫ್ಲೋ. ಈ ಇನ್ಫ್ಲೋಯಿಂದ ಔಟ್ಫ್ಲೋ ತೆಗಿತೀರ. ಸೊ 2,20,000 ಅಂದರೆ ನಿಮ್ಮ ಅಷ್ಟು 11 ಕಾಂಟ್ರಾಕ್ಟಿಗೆ ಸೇರಿ ಇದು 2,20,000 ನಮ್ಮದು ಮಾರ್ಜಿನ್ ಮನಿ. ಅದಕ್ಕೆ 12% ಇಂಟ್ರೆಸ್ಟು 3 ಮಂತ್ಸಿಗೆ ಹಾಕ್ಕೊಂಡ್ರೆ ನಿಮಗೆ 6,600 ಬರುತ್ತೆ. ಸೊ ಈ ನಿಮ್ಮ ಗ್ರಾಸ್ ಪ್ರಾಫಿಟ್ನಲ್ಲಿ ಆಪರ್ಚುನಿಟಿ ಕಾಸ್ಟ್ ಅಂತ ಹೇಳಿದರೆ ನೆಟ್ ಪ್ರಾಫಿಟ್ ಇಷ್ಟು ಬರುತ್ತೆ, ಇಷ್ಟು ಹಣ ನಿಮಗೆ ಬರುತ್ತೆ. ಇದು ನೋಡಿ, ನಿಮಗೆ ಕರೆನ್ಸಿ ಫ್ಯೂಚರಿಂದಾಗಿ 59,48,284 ಹಣ ಸಿಗ್ತಾಯಿದೆ. ಕರೆನ್ಸಿ ಫ್ಯೂಚರ್ ಬೇಡ, ಬರೀ ಫಾರ್ವರ್ಡ್ ಕಾಂಟ್ರಾಕ್ಟ್ ತೊಗೊಂಡಿದ್ರೆ ನಿಮಗೆ 58,13,953 ಸಿಗ್ತಾಯಿತ್ತು. ಇಲ್ಲಿ ನಿಮಗೆ ಜಾಸ್ತಿ ಸಿಗೋದ್ರಿಂದ ಯು ಕ್ಯಾನ್ ಗೋ ಫಾರ್ ಕರೆನ್ಸಿ ಫ್ಯೂಚರ್ ಈಸ್ ಬೆಟರ್ ಬಿಕಾಸ್ ಇಟ್ ಹ್ಯಾಸ್ ಹೈಯರ್ ಕ್ಯಾಶ್ ಇನ್ಫ್ಲೋ ಅಂತ. ಓಕೆ, ಸೊ ನಿಮಗಿಲ್ಲಿ ಕನ್ಫ್ಯೂಷನ್ ಆಗೋಗತ್ತೆ ಇಲ್ಲ. ಒಂದು ನೋಡ್ಕೊಳ್ಬೇಕು ನೀವು, ಅಂದರೆ ನೀವು ಇಂಪೋರ್ಟರ ಎಕ್ಸ್ಪೋರ್ಟರ ನೋಡ್ಕೊಳ್ಬೇಕು, ಡೈರೆಕ್ಟ್ ಕೊಟೇಷನ್ ಕೊಟ್ಟಿದ್ದಾರಾ ಇಂಡೈರೆಕ್ಟ್ ಕೊಟೇಷನ್ ಕೊಟ್ಟಿದ್ದಾರಾ ನೋಡ್ಕೊಳ್ಬೇಕು. ಬೇಸ್ಡ್ ಆನ್ ದಟ್ ಯು ನೀಡ್ ಟು ಡಿಸೈಡ್ ಯುವರ್ ಪೊಸಿಷನ್. ಸೊ ಇಷ್ಟೆಲ್ಲ ಆದಮೇಲೆ ಒಂದೇನೆಂದರೆ, ಕೊನೆಗೆ ನೀವು ಇಂಪೋರ್ಟರ್ ಆಗಿರಿ ಎಕ್ಸ್ಪೋರ್ಟರ್ ಆಗಿರಿ 3 ತಿಂಗಳ ನಂತರ, ಸಪೋಸ್ ನೀವೇನಾದ್ರು ಕರೆನ್ಸಿ ಫ್ಯೂಚರ್ ತೊಗೊಂಡ್ರೆ, ಫಾರ್ವರ್ಡ್ ತೊಗೊಂಡ್ರೆ ಅಲ್ಲ, ಕರೆನ್ಸಿ ಫ್ಯೂಚರ್ ತೊಗೊಂಡ್ರೆ 3 ತಿಂಗಳ ನಂತರ ನೀವು ಇಂಪೋರ್ಟರ್ ಆಗಿದ್ದರೆ ಪೇಮೆಂಟನ್ನು ಸ್ಪಾಟ್ ರೇಟಲ್ಲೇ ಮಾಡ್ತೀರ. ಎಕ್ಸ್ಪೋರ್ಟರ್ ಆಗಿದ್ದರೂ ಕನ್ವರ್ಷನನ್ನು
ಸ್ಪಾಟ್ ರೇಟಲ್ಲೇ ಮಾಡ್ತೀರ. ಬಟ್ ಎಲ್ಲಿ ವ್ಯತ್ಯಾಸ ಆಗುತ್ತೆ, ಇವೆರಡು ರೇಟನ್ನು ಯಾವಾಗ ನೋಡಬೇಕಾಗುತ್ತಂದರೆ, ಕರೆನ್ಸಿ ಫ್ಯೂಚರಿಂದ ನಿಮ್ಗೆ ಏನಾದರೂ ಗೈನ್ ಆಗಿದೆಯಾ, ಈ ಫ್ಯೂಚರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ರಿಂದ, ಅಂದರೆ ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ಡಾಲರ್ ಮೇಲೆ ಇನ್ವೆಸ್ಟ್ ಮಾಡಿದ್ರಿಂದ ಏನಾದರೂ ಗೈನ್ ಆಗಿದೆಯಾ ನೋಡುವಾಗ ಈ ರೇಟು ಮತ್ತು ಈ ರೇಟು ನೋಡಬೇಕಾಗತ್ತೆ. ಇದು ಕಾಂಟ್ರಾಕ್ಟ್ ರೇಟ್, ಇದು ಕರೆನ್ಸಿ ಫ್ಯೂಚರಿನ ಮಾರ್ಕೆಟ್ ರೇಟ್, ಇದು ಫ್ಯೂಚರ್ ಮಾರ್ಕೆಟ್ ರೇಟ್ ಇದು. ಸೊ ಇವೆರಡು ರೇಟನ್ನು ನೋಡಬೇಕಾಗತ್ತೆ. ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ಮ ಪೊಸಿಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಲಾಂಗ್ ತೊಗೊಂಡಿದ್ದೀರಾ, ಶಾರ್ಟ್ ತೊಗೊಂಡಿದ್ದೀರಾ, US ಡಾಲರ್ನ ಈ ಸ್ಟಾಕ್ ಮಾರ್ಕೆಟಲ್ಲಿ ಮಾರ್ತಾ ಇದ್ದೀರಾ, ಕೊಳ್ತಾ ಇದ್ದೀರಾ. US ಡಾಲರ್ನ ಸ್ಟಾಕ್ ಮಾರ್ಕೆಟಲ್ಲಿ ಮಾರೋದನ್ನ ಯಾವಾಗ ತೊಗೊಳ್ತೀರಾ ಅಂತಂದರೆ, ವೆನ್ ಯು ಎಕ್ಸ್ಪೆಕ್ಟ್ US ಡಾಲರ್ ಈಸ್ ಗೋಯಿಂಗ್ ಟು ಬಿ ಫಾಲಿಂಗ್ ಡೌನ್, US ಡಾಲರ್ ಏನಾದರೂ ಕೆಳಗಡೆ ಬೀಳೋ ಸಂದರ್ಭದಲ್ಲಿ. ಅದೇ ನೀವು ಕೊಳ್ಳೋದನ್ನ ಯಾವಾಗ ತೊಗೊಳ್ತೀರಾ ಅಂದರೆ ಲಾಂಗ್ ಬೈ, US ಡಾಲರ್ ಏನಾದರೂ ರೈಸ್ ಆಗುತ್ತೆ ಅನ್ನೋ ಚಾನ್ಸ್ ಇದ್ದಾಗ. ಸೊ US ಡಾಲರ್ ರೈಸ್ ಆಗುತ್ತೆ ಅಂದಾಗ ನೀವು ಈ ಕಾಂಟ್ರಾಕ್ಟಿಗೆ ಫಿಕ್ಸ್ ಆಗ್ತೀರಾ, ಇಷ್ಟಕ್ಕಿಂತ ಜಾಸ್ತಿ ಆಗಬಾರ್ದು ಅಂತ, ನಾನು ಇಷ್ಟಕ್ಕೆ ಬೈ ಮಾಡಬೇಕು ಅಂತ. ಸೊ ಈ ಥರ ಮಾಡ್ಕೊಂಡು ಹೋಗ್ಬೋದು ನೀವು. ಈ ಫ್ಯೂಚರ್ ಕರೆನ್ಸಿ ಫ್ಯೂಚರ್ ಅನ್ನೋದು ಕೂಡ ಇದು ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಪೀಪಲ್ ಟು ಹೆಡ್ಜ್ ದೇರ್ ಕರೆನ್ಸಿ ರಿಸ್ಕ್ ಇನ್ವಾಲ್ವ್ಡ್ ಇನ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ನೆಕ್ಸ್ಟ್ ನಾವು ಕರೆನ್ಸಿ ಆಪ್ಷನ್ ಮತ್ತು ಸ್ವ್ಯಾಪ್ ನೋಡೋಣ. ಇಲ್ಲಿ ನಿಮಗೊಂದು ಲಿಮಿಟೇಷನ್ಸ್ ನಾನು ಹೇಳಬೇಕು. ಈ ಫಾರ್ವರ್ಡ್ ಕಾಂಟ್ರಾಕ್ಟ್ ಆಗಿರ್ಬೋದು, ಫ್ಯೂಚರ್ ಕಾಂಟ್ರಾಕ್ಟ್ ಆಗಿರ್ಬೋದು, ಇಲ್ಲಿ ನಿಮಗೆ ರೈಟ್ಸ್ ಮತ್ತು ಆಬ್ಲಿಗೇಷನ್ ಎರಡೂ ಇರುತ್ತೆ. ಹೇಗಪ್ಪ ಅಂತಂದರೆ, ಈಗ ಸಪೋಸ್ ರೇಟ್ ಏನಿದೆಯಲ್ಲ ಅದು ನಿಮಗೆ ಅನ್ಫೇವರಬಲ್ ಆಯಿತು ಅಂತ ಇಟ್ಕೊಳ್ಳಿ. ಈಗ ನೀವು ಇಲ್ಲಿ ಜಾಸ್ತಿ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿಬಿಟ್ಟಿದ್ದೀರಾ, ಅದೇನಾದ್ರು ಕಡಿಮೆ ಆಯಿತು. ಸಪೋಸ್ ಇದು ಜಾಸ್ತಿ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರಿ, ಕಡಿಮೆ ಆಯಿತು. ಅಥವಾ ಕಡಿಮೆ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರಿ, ಜಾಸ್ತಿ ಆಯಿತು. ಅದರಿಂದ ನಿಮ್ಗೆ ಏನಾದರೂ ಲಾಸ್ ಆಗುತ್ತಲ್ಲ, ನಾ ಎಲ್ಲಿ ತೋರಿಸಿರೋದ್ರಲ್ಲೆಲ್ಲ ಪ್ರಾಫಿಟ್ ಆಗಿದೆ, ಓಕೆ. ಸಪೋಸ್ ಅದೇನಾದರೂ ಲಾಸ್ ಆದರೆ ನೀವು ಅಂದ್ಕೊಂಡಂಗೆ ಆಗದೇನೆ, ಸೊ ರೇಟ್ ಏನಾದರೂ ನೀವು ಹೆಂಗೆ 62 ರೂಪಾಯಿ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ತೀರ, ಅದು 60 ರೂಪಾಯಿ ಆಯಿತು. ಸಪೋಸ್ ನೀವು ಎಕ್ಸ್ಪೋರ್ಟರ್ ಆಗಿ ಯೋಚನೆ ಮಾಡಿದಾಗ ನೀವು ಕರೆನ್ಸಿ ಅಂದರೆ ಕರೆನ್ಸಿ ನೀವು ಏನು ಅಂದ್ಕೊಳ್ತೀರಾ, US ಡಾಲರ್ ಫಾಲಿಂಗ್ ಡೌನ್ ಆಗ್ಬೋದು ಅಂಥೇಳಿ ನೀವು ಒಂದು ರೇಟಿಗೆ ಫಿಕ್ಸ್ ಆಗ್ತೀರ. ಈಗ 62, 63, 64 ಈ ಥರ ಹೋಗ್ತಾ ಇದ್ದರೆ ಓಕೆ, ದಟ್ ಈಸ್ ಪಾಸಿಟಿವ್, ನಿಮಗೆ ಲಾಭ ಆಗುತ್ತೆ. ಅದೇನಾದರೂ 63, 62, 61, 60 ಹೀಗೆ ಬರ್ತಾ ಇದ್ದಾಗ ನಿಮ್ಗೊಂದು ಭಯ ಆಗುತ್ತೆ. ಆಗ ನೀವೇನು ಮಾಡ್ತೀರಾ, 60 ರೂಪಾಯಿಗೆ ಒಂದು ರೇಟ್ ತೊಗೊಂಡ್ಬಿಡ್ತೀರ, ಬ್ಯಾಂಕಲ್ಲಿ ಹೋಗಿ ಫಾರ್ವರ್ಡ್ ರೇಟ್ ತೊಗೊಳ್ತೀರಾ ಅಂತ ಇಟ್ಕೊಳ್ಳಿ. ಸೊ ಅದು ನೀವು ಫಾರ್ವರ್ಡ್ ಕಾಂಟ್ರಾಕ್ಟ್ ತೊಗೊಂಡ್ಮೇಲೆ US ಡಾಲರ್ ಫಾಲ್ ಡೌನ್ ಆಗೋ ಬದಲು ಮತ್ತೆ ಇನ್ಕ್ರೀಸ್ ಆಗ್ತಾ ಹೋಯಿತು, 63, 64, 65, 70ವರೆಗೂ ಹೋಯಿತು. ಆಗಲೂ ಸಹ ನೀವು ಮಾರ್ಕೆಟ್ ರೇಟ್ 70 ಇದೆ, ನಾನು ಮಾರ್ಕೆಟಿಗೆ ಹೋಗಿ ಡಾಲರ್ನ ಬೈ ಮಾಡ್ತೀನಿ ಅಥವಾ ಸೆಲ್ ಮಾಡ್ತೀನಿ ಅಂದರೆ ಆಗೋದಿಲ್ಲ. ನೀವು ಕಾಂಟ್ರಾಕ್ಟಲ್ಲಿ ಏನು ರೇಟ್ ಇದೆ ಅದನ್ನೇ ತಗೊಳ್ಬೇಕಾಗತ್ತೆ. ದೇರ್ ಈಸ್ ನಾಟ್ ಓನ್ಲಿ ರೈಟ್ಸ್ ಬಟ್ ಆಲ್ಸೋ ಆಬ್ಲಿಗೇಷನ್ ಟು ಪರ್ಫಾರ್ಮ್ ದ ಕಾಂಟ್ರಾಕ್ಟ್. ಹಾಗಿರೋದ್ರಿಂದ ನಿಮ್ಗೆ ಲಾಸ್ ಮಾಡ್ಕೊಳ್ತೀರ. ಅದಕ್ಕೋಸ್ಕರ ನಿಮಗೆ ಕರೆನ್ಸಿ ಆಪ್ಷನ್ ಇದೆಯಲ್ಲ ಅದು ಹೆಲ್ಪ್ಫುಲ್ ಆಗುತ್ತೆ ಅಂತ. ಕರೆನ್ಸಿ ಆಪ್ಷನ್ ಅಂತಂದರೆ ಯು ವಿಲ್ ಬಿ ಹ್ಯಾವಿಂಗ್ ಆಪ್ಷನ್ ವೆದರ್ ಟು ಗೋ ಫಾರ್ ಕಾಂಟ್ರಾಕ್ಟ್ ಆರ್ ಟು ಗೋ ಫಾರ್ ಮಾರ್ಕೆಟ್ ಅಂತ. ಈ ಆಪ್ಷನ್ ನಿಮಗೆ ಫಾರ್ವರ್ಡ್ ಮತ್ತು ಫ್ಯೂಚರ್ ಕಾಂಟ್ರಾಕ್ಟ್ ಇರೋದಿಲ್ಲ. ಫಾರ್ವರ್ಡ್ ಮತ್ತು ಫ್ಯೂಚರ್ ಕಾಂಟ್ರಾಕ್ಟ್ನ ತಗೊಂಡ್ರಿ ಅಂತಂದರೆ ಬೈ ಡಿಫಾಲ್ಟ್ ಯು ಆರ್ ಗೋಯಿಂಗ್ ಟು ಪರ್ಫಾರ್ಮ್ ದಟ್, ಯು ಆರ್ ಗೋಯಿಂಗ್ ಟು ಎಕ್ಸಸೈಸ್ ದಟ್ ಕಾಂಟ್ರಾಕ್ಟ್ ಅಟ್ ಎನಿ ಕಂಡೀಷನ್, ಫೇವರಬಲ್ ಆದರೂ ಆಗಿರ್ಬೋದು, ಅನ್ಫೇವರಬಲ್ ಆದರೂ ಆಗಿರ್ಬೋದು. ಸೊ ನಾವು ಮುಂದೆ ಕರೆನ್ಸಿ ಆಪ್ಷನ್ ಮಾಡುವಾಗ ನಿಮ್ಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಥ್ಯಾಂಕ್ ಯು.